ಹಾಯ್, ಹೆಲೋ, ನಮಸ್ಕಾರ. ನಾನು ಸಂತೋಷ್ ಕುಮಾರ್. ಈಗಾಗಲೇ ನಾನು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 2 ರಿವಿಷನ್ ಕ್ಲಾಸನ್ನ ಮಾಡಿದ್ದೆ. ಓಕೆ. ಅನೇಕ ವಿದ್ಯಾರ್ಥಿಗಳು ತಮ್ಮದೇ ಆದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲ ಸರ್, ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳ ಒತ್ತಾಯದ ಮೇರೆಗೆ ಮತ್ತು ಎಲ್ರಿಗೂ ಕೂಡ ಒಂದು ಉಪಯೋಗ ಆಗ್ಲಿ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಇವತ್ತು ಈ ವಿಡಿಯೋವನ್ನ ಕಂಟಿನ್ಯೂ ಪಾರ್ಟನ್ನ ಮಾಡ್ತಾ ಇದ್ದೀನಿ. ಓಕೆನಾ? ಅದರ ಈಗಾಗಲೇ ನಾನು ಭಾಗ 1, ಭಾಗ 2 2 ಮಾಡಿದ್ದೀನಿ. ಇದು ಭಾಗ 3 ಪಾರ್ಟ್ 3 ಇದು. ಓಕೆ. ಮತ್ತೆ ನಿಮಗೆ ಮುಂದಿನ ವಿಡಿಯೋಗಳು ಬೇಕಿತ್ತಪ್ಪ ಅಂದ್ರೆ ದಯವಿಟ್ಟು ತಿಳಿಸ್ರಿ. ಕಂಟಿನ್ಯೂ ಪಾರ್ಟ್ ಕೂಡ ನಾನು ಮಾಡಿ ಹಾಕೋ ಪ್ರಯತ್ನವನ್ನ ಮಾಡ್ತೀನಿ. ಈಗ ಇನ್ನೂ 2 ದಿನ ಮಾತ್ರ ಟೈಮ್ ಇದೆ. ಸೊ ಹಾಗಾಗಿ ಕ್ವಿಕ್ ಆಗಿ ರಿವಿಷನ್ ಮಾಡೋ ಈ ಕ್ಲಾಸಸ್. ನಾನು ಡೀಪ್ ಆಗಿ ಕ್ಲಾಸ್ ಮಾಡ್ತಾ ಇಲ್ಲ. ಓಕೆ. ನಾನು ಏನು ಹೇಳ್ತಾ ಇದ್ದೀನಿ, ಡೀಪ್ ಆಗಿ ಕ್ಲಾಸ್ ಮಾಡ್ತಾ ಇದ್ದಿಲ್ಲ, ಕ್ವಿಕ್ ಆಗಿ ರಿವಿಷನ್ ಅನ್ನ ಮಾಡ್ತಾ ಇದ್ದೀನಿ. ಓಕೆ. ರಿವಿಷನ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಓಕೆ. ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ. ನೋಡ್ರಿ, ನೆಕ್ಸ್ಟ್ ಪಾರ್ಟ್ ನಿಮಗೆ ಬೇಕು ಬೇಡ ಅನ್ನೋದು ಕೂಡ ನೀವು ತಿಳಿಸ್ಬೇಕು. ಇವತ್ತು ನಾವು ಮೌಲ್ಯಮಾಪನದ ಬಗ್ಗೆ ನೋಡೋಣ. ಮೌಲ್ಯಮಾಪನ, ಇವ್ಯಾಲ್ಯುವೇಷನ್ ಅಥವಾ ಅಸೆಸ್ಮೆಂಟ್ ಅಂತ ಕರಿತೀವಿ. ಓಕೆ. ಅಸೆಸ್ಮೆಂಟ್ ಅಂತ ಕರಿತೀವಿ. ಮೌಲ್ಯಮಾಪನ ಅಥವಾ ಅಸೆಸ್ಮೆಂಟ್ ಅಂತ ಕರಿತೀವಿ. ಓಕೆ. ಎಸ್. ನೋಡ್ರಿ, ಏನಪ್ಪಾ ಅಂತಂದ್ರೆ, ಸರ್ ಮೌಲ್ಯಮಾಪನ ಅಂದ್ರೆ ಏನ್ರಿ ಸರ್ ಅಂತ ನೀವು ಕೇಳ್ಬೋದು. ಹೌದಾ? ಮೌಲ್ಯಮಾಪನ ಅಂದ್ರೆ ಏನು? ಇವ್ಯಾಲ್ಯುವೇಷನ್ ಅಂತಂದ್ರೆ ಏನು ಗೊತ್ತಿರ್ಬೇಕಲ್ಲ. ಏನಪ್ಪ ಮೌಲ್ಯಮಾಪನ ಅಂತಂದ್ರ, ಈ ಮೌಲ್ಯಮಾಪನ ಮೊದಲಿಗೆ ನೀವು ತಿಳ್ಕೊಡ್ರಿ, ಪರಿಮಾಣಾತ್ಮಕ ಮತ್ತು ಗುಣಾತ್ಮಕವಾಗಿರ್ತಕ್ಕಂಥದ್ದು. ಮೌಲ್ಯಮಾಪನವು ಪರಿಮಾಣಾತ್ಮಕನೂ ಆಗಿರ್ತದ ಮತ್ತೆ ಗುಣಾತ್ಮಕನೂ ಕೂಡ ಹೌದು. ಓಕೆನಾ? ಕ್ವಾಂಟಿಟೇಟಿವ್ ಪ್ಲಸ್ ಕ್ವಾಲಿಟೇಟಿವ್. ಏನ್ರಿ ಸರ್ ಪರಿಮಾಣಾತ್ಮಕ ಅಂತಂದ್ರ? ಗುಣಾತ್ಮಕ ಅಂತಂದ್ರೆ ಏನು ಗೊತ್ತಾಗ್ತದೆ. ನೆಕ್ಸ್ಟ್ ನೋಡ್ರಿ, ರಮೇಶ್ ಎಂಬ ವಿದ್ಯಾರ್ಥಿಯು ವಿಜ್ಞಾನ ವಿಷಯದಲ್ಲಿ 92% ಅಂಕ ಪಡೆದಿದ್ದಾನೆ. ಆತನ ಸಾಧನೆ ತೃಪ್ತಿಕರವಾಗಿದೆ. ಇಲ್ಲಿ ರಮೇಶ್ ಎಂಬ ವಿದ್ಯಾರ್ಥಿ ವಿಜ್ಞಾನ ವಿಷಯದಲ್ಲಿ 92% ಅಂಕ ಪಡೆದಿದ್ದಾನೆ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಪರಿಮಾಣಾತ್ಮಕ, ಕ್ವಾಂಟಿಟೇಟಿವ್. ಆತನ ಸಾಧನೆ ತೃಪ್ತಿಕರವಾಗಿದೆ ಅಂತಕ್ಕಂಥದ್ದು ಗುಣಾತ್ಮಕ. ಮಹೇಶ್ ನೋಡು, ಓದ್ತಾನೆ ಇರ್ಲಿಲ್ಲ, 64 ಸ್ಕೋರ್ ಮಾಡಿದಾನ, ಬೆಸ್ಟ್ ಮಾಡ್ಯಾನ್ ಬಿಡೋಪ, ಇದೇ ಮೌಲ್ಯಮಾಪನ. ಆತನ ಸಾಧನೆ ತೃಪ್ತಿಕರವಾಗಿದೆ ಅಂತಕ್ಕಂಥದ್ದು ಗುಣಾತ್ಮಕ. ಕೆಲವೊಬ್ರು 95 ಮಾಡಿದ್ರು ಕೂಡ ಇನ್ನು 99 ಮಾಡಬೇಕಿತ್ತು ಅಂತ ಹೇಳ್ತಾರೆ. ಅಥವಾ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಅನ್ನೋದು ಏನ್ರಿ ಅಂತಂದ್ರೆ, ಕೇವಲ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನ ಮಾತ್ರ ನಾವು ಪರಿಗಣಿಸಿದ್ರೆ ಅದು ಪರಿಮಾಣಾತ್ಮಕ. ಅದರ ಜೊತೆಗೆ ಪಠ್ಯೇತರ ಚಟುವಟಿಕೆ, ಕ್ರೀಡೆಯ ಸಾಧನೆಗಳಾಗ್ಲಿ, ನಾಯಕತ್ವದ ಗುಣಗಳಾಗ್ಲಿ, ಶಾಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದಾಗ್ಲಿ, ಇದನ್ನೆಲ್ಲವನ್ನ ನಾವು ಗುಣಾತ್ಮಕ ಅಂತ ಕರಿತೀವಿ. ಒಟ್ಟಾರೆಯಾಗಿ ಪರಿಮಾಣಾತ್ಮಕ ಪ್ಲಸ್ ಗುಣಾತ್ಮಕ, ಇದನ್ನೇ ನಾವು ಮೌಲ್ಯಮಾಪನ ಅಂತ ಕರಿತೀವಿ. ಮೊದಲೆಲ್ಲ ಪರೀಕ್ಷೆ ಒಳಗೆ ಎಷ್ಟು ಅಂಕಗಳನ್ನು ತಗೊಂಡಿದ್ದಾರೆ ಅಷ್ಟೇ ಕೊಡ್ತಾ ಇದ್ರು. ಈಗ ಇಂಟರ್ನಲ್ ಮಾರ್ಕ್ಸ್ ಅದಾವ್ರಿ. ಯಾರು ಕ್ಲಾಸ್ ಅಲ್ಲಿ ರೀಪ್ರೆಸೆಂಟೇಟಿವ್ ಆಗಿರ್ತಾನ, ಯಾರ ಕ್ಲಾಸನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾನ, ಕಾರ್ಯಕ್ರಮಗಳನ್ನು ಚೆನ್ನಾಗಿ ಮಾಡ್ತಾನ, ವಿವಿಧ ಚಟುವಟಿಕೆಗಳಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾನ, ನಾಟಕ ಮಾಡುವುದಾಗ್ಲಿ, ಹಾಡುವುದಾಗ್ಲಿ, ಓಕೆ, ಭಾಷಣ ಮಾಡುವ ಕೌಶಲ್ಯ ಆಗ್ಲಿ, ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಮಗುವನ್ನ ಮೌಲ್ಯಮಾಪನ ಮಾಡಬೇಕು. ಇದನ್ನೇ ನಾವು CCE ಅಂತ ಕರಿತೀವಿ, ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯುವೇಷನ್ ಅಂತ ಕರಿತೀವಿ. ಯಾವ್ದ್ರಿ? ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯುವೇಷನ್. ಓಕೆ. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನವನ್ನ ನಾವು ಅಳವಡಿಸ್ಕೊಂಡಿದ್ದೀವಿ. ಓಕೆ. ನೋಡ್ರಿ, ಮಾಪನ ಏನ್ರಿ? ಅಳತೆ ಅಂತಂದ್ರೆ 92% ಅಂಕ ಪಡೆದಿದ್ದಾನೆ, 92% ಏನ್ ಸ್ಕೋರ್ ಮಾಡಿದಾರಲ್ಲ, ಇದನ್ನು ನಾವು ಮಾಪನ ಅಥವಾ ಅಳತೆ ಅಂತ ಕರಿತೀವಿ. ಓಕೆ. ಓಕೆ. ಮೌಲ್ಯಮಾಪನ ಅಂತಂದ್ರೆ ಆತನ ಸಾಧನೆ ತೃಪ್ತಿಕರವಾಗಿದೆ ಅಂತಕ್ಕಂಥದ್ದು ಮೌಲ್ಯಮಾಪನ. ಓಕೆ. ಎಸ್. ನೋಡ್ರಿ, ಮೌಲ್ಯಮಾಪನ ಅಂದ್ರೆ ಏನ್ರಿ ಅಂದ್ರೆ ಬೆಲೆ ಅಂತ ಅರ್ಥ, ಯೋಗ್ಯತೆ ಅಂತ ಅರ್ಥ, ಗುಣಮಟ್ಟ ಅಂತ ಅರ್ಥ. ಓಕೆನಾ? ಅಸೆಸ್ಮೆಂಟ್ ಮೀನ್ಸ್ ವ್ಯಾಲ್ಯೂ ಅಥವಾ ಕ್ವಾಲಿಟಿ ಅಂತ ಕರಿತೀವಿ ನಾವು. ಗುಣಮಟ್ಟ, ಯೋಗ್ಯತೆ, ವರ್ತ್ ಅಂತ ಅರ್ಥ. ಓಕೆ. ನೋಡ್ರಿ, ಯಾವ ರೀತಿ ನಾವು ಮೌಲ್ಯಮಾಪನ ಮಾಡ್ತೀವ್ರಿ ಸರ್ ಅಂತಂದ್ರೆ, ಪಠ್ಯ ಹಾಗೂ ಸಹಪಠ್ಯ ಚಟುವಟಿಕೆಗಳಲ್ಲಿನ ಸಾಧನೆ. ನೋಡ್ರಿ, ಪಠ್ಯ ಹಾಗೂ ಸಹಪಠ್ಯ ಚಟುವಟಿಕೆಗಳಲ್ಲಿನ ಸಾಧನೆ, ಶಾಲಾ ಸನ್ನಿವೇಶದಲ್ಲಿ ವಿವಿಧ ಪಾತ್ರ ನಿರ್ವಹಣೆ, ಶಾಲೆಯಲ್ಲಿ CR ಆಗುವುದಾಗ್ಲಿ, ಓಕೆ, ಟೀಮ್ ಲೀಡರ್ ಆಗುವುದಾಗ್ಲಿ, ಅಥವಾ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದಾಗ್ಲಿ, ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಯಶಸ್ಸು ಆಗುವುದಾಗ್ಲಿ, ಇದನ್ನೆಲ್ಲ ವಿವಿಧ ಪಾತ್ರ ನಿರ್ವಹಣೆ ಅಂತ ಕರಿತೀವಿ. ಈ ಎಲ್ಲಾ ಪಾಲ್ಗೊಳ್ಳುವಿಕೆಯ ಆಧಾರದ ಮೇಲೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಎಂದು 2 ವಿಧಗಳಾಗಿ ವಿಂಗಡಣೆಯನ್ನ ಮಾಡಿದ್ದೀವಿ. ಓಕೆ. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಎಂದು 2 ವಿಧಗಳಾಗಿ ವಿಂಗಡಣೆಯನ್ನ ಮಾಡಲಾಗಿದೆ. ಓಕೆನಾ? ಎಸ್. ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಅಸೆಸ್ಮೆಂಟ್ ಇಸ್ ಡಿವೈಡೆಡ್ ಇಂಟು 2 ಟೈಪ್ಸ್ ಬೇಸ್ಡ್ ಆನ್ ದಿ ಪರ್ಫಾರ್ಮೆನ್ಸ್ ಇನ್ ಕರಿಕ್ಯುಲರ್ ಅಂಡ್ ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್. ಕರಿಕ್ಯುಲರ್ ಅಂಡ್ ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ಓಕೆ. ನೋಡ್ರಿ ಸರ್, ನಿರಂತರ ಅಂದ್ರೆ ಏನ್ರಿ ಸರ್? ಓಕೆನಾ? ನಿರಂತರ ಅಂತಂದ್ರೆ ಏನ್ರಿ ಸರ್? ಕಂಟಿನ್ಯೂಸ್ ಇವ್ಯಾಲ್ಯುವೇಷನ್ ಅಂತಂದ್ರೆ ಏನು?
ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಅಂತಂದ್ರೆ ಏನು? ಓಕೆ, ನಿರಂತರ ಮೌಲ್ಯಮಾಪನ ಅಂತಂದ್ರೆ ಏನ್ರಿ ಸರ್ ಅಂತಂದ್ರೆ ಓಕೆ, ನಿರಂತರ ಮೌಲ್ಯಮಾಪನ, 1 ಸೆಕೆಂಡ್ ರೀ. ನಿರಂತರ ಮೌಲ್ಯಮಾಪನ ಅಂದ್ರೆ ಏನು? ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಅಂತಂದ್ರೆ ಏನು? ಏನ್ರಿ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಅಂತಂದ್ರ ವಿದ್ಯಾರ್ಥಿಗಳ ಶಾಲೆಯಲ್ಲಿನ ಕಲಿಕಾ ಸಂದರ್ಭಗಳು ಹಾಗೂ ತೊಡಗಿಸಿಕೊಳ್ಳುವ ವಿವಿಧ ಚಟುವಟಿಕೆಗಳಲ್ಲಿನ ವರ್ತನೆಯನ್ನ ಅಧ್ಯಯನ ಮಾಡುವುದನ್ನ ನಾವು ನಿರಂತರ ಮೌಲ್ಯಮಾಪನ ಅಂತ ಕರಿತೀವಿ. ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಅಂದ್ರೆ ಏನು? ವಿದ್ಯಾರ್ಥಿಗಳ ಶಾಲೆಯಲ್ಲಿನ ಕಲಿಕಾ ಸಂದರ್ಭಗಳು ಹಾಗೂ ತೊಡಗಿಸಿಕೊಳ್ಳುವ ವಿವಿಧ ಚಟುವಟಿಕೆಗಳಲ್ಲಿನ ವರ್ತನೆಯನ್ನ ನಾವು ನಿರಂತರ ಅಂತ ಕರಿತೀವಿ. ಓಕೆ, ನೋಡ್ರಿ, ನಿರಂತರ ಅಂದ್ರೆ ಬೋಧನೆಯ ಪೂರ್ವದಲ್ಲಿರ್ತದ ಪಾಠವನ್ನ ಪ್ರಾರಂಭ ಮಾಡುವ ಮುಂಚೆ ಕೈಗೊಳ್ಳುವ ಮೌಲ್ಯಮಾಪನ, ಪೂರ್ವ ಜ್ಞಾನವನ್ನ ಪರೀಕ್ಷೆ ಮಾಡುವ ಮೌಲ್ಯಮಾಪನ, ಪ್ರೀವಿಯಸ್ ನಾಲೆಜ್ ಅನ್ನ ನಾವು ಟೆಸ್ಟ್ ಮಾಡ್ತೀವಲ್ಲ, ಅದೇ ನಿರಂತರ ಮೌಲ್ಯಮಾಪನ. ಮತ್ತು ಬೋಧನೆ ಸಂದರ್ಭದಲ್ಲಿ, ಬೋಧನೆ ಪೂರ್ವದಲ್ಲಿ, ಬೋಧನೆ ಸಂದರ್ಭದಲ್ಲಿ, ಬೋಧನೆ ನಂತರ. ಅಂದ್ರೆ ಪಾಠ ಪ್ರಾರಂಭ ಮಾಡುವ ಮುಂಚೆ ಪಾಠದ ಬಗ್ಗೆ ಮಕ್ಕಳಿಗೆ ನಾವು ಪೂರ್ವ ಜ್ಞಾನವನ್ನ ಪರೀಕ್ಷೆ ಮಾಡಲು, ಆ ಪಾಠದ ಬಗ್ಗೆ ಮಕ್ಕಳಿಗೆ ಎಷ್ಟು ಜ್ಞಾನ ಅದಂತ ನಾವು ತಿಳಿದುಕೊಳ್ಳಲು ಅವರು ಪೂರ್ವ ಜ್ಞಾನವನ್ನ ಪರೀಕ್ಷೆ ಮಾಡ್ತೀವಲ್ಲ, ಅದು ಬೋಧನೆ ಪೂರ್ವದಲ್ಲಿ ಕೈಗೊಳ್ಳುವ ಮೌಲ್ಯಮಾಪನ. ಮತ್ತು ಬೋಧನೆ ಸಂದರ್ಭದಲ್ಲಿ ಪಾಠ ಮಾಡ್ತಾನೆ ಚರ್ಚೆ ಮಾಡ್ತಾ ಮಕ್ಕಳ ಜೊತೆ ಪ್ರಶ್ನೆಗಳನ್ನ ಕೇಳೋದು, ಉತ್ತರವನ್ನ ಪಡ್ಕೊಳ್ಳೋದು, ಇದು ಬೋಧನೆ ಸಂದರ್ಭದಲ್ಲಿ ಅಂತ ಹೇಳ್ತೀವಿ. ಬೋಧನೆ ನಂತರ ಅಂತಂದ್ರೆ ಅದೊಂದು ಚಾಪ್ಟರ್ ಆಗ್ಲಿ ಅಥವಾ ಒಂದು ಅಧ್ಯಾಯ ಆಗ್ಲಿ, ಅದು ಮುಗಿದ ನಂತರ ನಾವೇನ್ ಪ್ರಶ್ನೆಯನ್ನ ಕೇಳಿ ಉತ್ತರವನ್ನು ಪಡ್ಕೊಳ್ತೀವಲ್ಲ, ಇದು. ಸೊ ಒಟ್ಟಾರೆಯಾಗಿ ನಿರಂತರ ಮೌಲ್ಯಮಾಪನ ಅಂತಂದ್ರೆ ಬೋಧನೆ ಪೂರ್ವದಲ್ಲಿ, ಬೋಧನೆ ಸಂದರ್ಭದಲ್ಲಿ, ಬೋಧನೆ ನಂತರ. ಓಕೆನಾ? ಎಸ್, ಅರ್ಥ ಆಯ್ತ್ರಿ? ಎಸ್, ಇದೇನಪ್ಪ ಅಂತಂದ್ರೆ ಬಿಫೋರ್ ಟೀಚಿಂಗ್, ಡ್ಯೂರಿಂಗ್ ಟೀಚಿಂಗ್, ಆಫ್ಟರ್ ಟೀಚಿಂಗ್ ಅಂತ ಹೇಳ್ತೀವಿ. ಓಕೆ, ಎಸ್. ನೋಡ್ರಿ, ಇದೇನಪ್ಪ ಅಂತಂದ್ರೆ ನಿರಂತರ ಮೌಲ್ಯಮಾಪನ ಅಂತಂದ್ರೆ ತರಗತಿ ಪ್ರಾರಂಭದಿಂದ ಕೊನೆಯವರೆಗೆ ಕೈಗೊಳ್ಳುವ ಮೌಲ್ಯಮಾಪನ. ತರಗತಿಯ ಪ್ರಾರಂಭದಿಂದ ಕೊನೆಯವರೆಗೆ ಕೈಗೊಳ್ಳುವ ಮೌಲ್ಯಮಾಪನ ಯಾವುದು ಅಂತಂದ್ರೆ ಅದು ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಅಥವಾ ನಿರಂತರ ಮೌಲ್ಯಮಾಪನ ಅಂತ ಕರಿತೀವಿ. ಈಗ ವ್ಯಾಪಕ ಮೌಲ್ಯಮಾಪನ, ನಿರಂತರ ಮೌಲ್ಯಮಾಪನ ಅಂದ್ರೆ ಏನಿತ್ತು ಹೇಳ್ರಿ? ಬೋಧನೆ ಪೂರ್ವದಲ್ಲಿ, ಬೋಧನೆ ಸಂದರ್ಭದಲ್ಲಿ, ಬೋಧನೆ ನಂತರ ಕೈಗೊಳ್ಳುವ ಮೌಲ್ಯಮಾಪನವನ್ನು ನಾವು ನಿರಂತರ ಅಂತ ಹೇಳಿದ್ವಿ. ವ್ಯಾಪಕ ಅಂತಂದ್ರೇನು? ಅದಕ್ಕಿಂತ ಸ್ವಲ್ಪ ದೊಡ್ಡದು. ವ್ಯಾಪಕ ಅಂದ್ರ ಕೇವಲ ಪಠ್ಯ ಅಷ್ಟೇ ಅಲ್ಲ, ಅಲ್ಲಿ ನಿರಂತರ ಅಂದ್ರೆ ಪಠ್ಯ ಅಷ್ಟೇ ಇತ್ತು. ವ್ಯಾಪಕ ಅಂದ್ರೆ ಪಠ್ಯ ಅಷ್ಟೇ ಅಲ್ಲ, ಪಠ್ಯ ಪ್ಲಸ್ ಪಠ್ಯೇತರ ಚಟುವಟಿಕೆಗಳನ್ನ ಗಮನಿಸಿ ಕೈಗೊಳ್ಳುವ ಮೌಲ್ಯಮಾಪನವನ್ನ ನಾವು ಏನಂತ ಕರಿತೀವಿ? ಪಠ್ಯ ಪ್ಲಸ್ ಪಠ್ಯೇತರ ಚಟುವಟಿಕೆಗಳನ್ನ ಪರಿಗಣಿಸಿ ಕೈಗೊಳ್ಳುವ ಮೌಲ್ಯಮಾಪನವನ್ನ ನಾವು ವ್ಯಾಪಕ ಮೌಲ್ಯಮಾಪನ ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತ್ರಿ? ವ್ಯಾಪಕ ಮೌಲ್ಯಮಾಪನ ಅಂದ್ರೆ ಪಠ್ಯ ಪ್ಲಸ್ ಪಠ್ಯೇತರ ಚಟುವಟಿಕೆ. ಓಕೆ, ಒಟ್ಟಾರೆಯಾಗಿ CCE ಅಂತ ಕರಿತೀವಿ. ಈಗ ನಾವು ಅದು ಆಕ್ಚುಲಿ ಕಂಟಿನ್ಯೂ ಆಗಿ ನಾವು ಕರಿತಾರ್ರಿ, ಅದೇನ್ ಡಿವೈಡ್ ಮಾಡಿಲ್ಲ. CCE ಅಂತಂದ್ರೆ ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂತ ಕರಿತೀವಿ. ಓಕೆ, ಕಂಟಿನ್ಯೂಸ್ ಅಂತಂದ್ರೆ ಏನ್ರಿ ಸರ್ ಅಂತಂದ್ರೆ ರೆಗ್ಯುಲರ್ ಅಂಡ್ ಕಂಟಿನ್ಯೂಸ್ ಆಕ್ಟಿವಿಟೀಸ್ ಕಂಡಕ್ಟೆಡ್ ಥ್ರೂ ಔಟ್ ದಿ ಇಯರ್ ಟು ಅಚೀವ್ ಆಲ್ ಅರೌಂಡ್ ಡೆವಲಪ್ಮೆಂಟ್. ಅಂದ್ರೆ ವರ್ಷಾನುಪೂರ್ತಿ ಕೈಗೊಳ್ಳುವ ಮೌಲ್ಯಮಾಪನ ಅಂತ ಅರ್ಥ. ಕಾಂಪ್ರಿಹೆನ್ಸಿವ್ ಅಂತಂದ್ರೆ ಏನ್ರಿ ಸರ್ ಅಂತಂದ್ರೆ ವ್ಯಾಪಕ ಅಂದ್ರೆ ಮೆಂಟಲ್ ಅಂತಂದ್ರೆ ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಎಮೋಷನಲ್ ಅಂಡ್ ಫಿಸಿಕಲ್ ಅಸ್ಪೆಕ್ಟ್ಸ್ ಅಂದ್ರೆ ದೈಹಿಕವಾಗಿ ಅಥವಾ ಶಾರೀರಿಕವಾಗಿ ಒಂದು ವಿದ್ಯಾರ್ಥಿಯ ಬೆಳವಣಿಗೆಯನ್ನ ಗಮನದಲ್ಲಿಟ್ಕೊಂಡು ಆಲ್ ಅರೌಂಡ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೂಡೆಂಟ್ಸ್, ಇದಕ್ಕೆ ನಾವು ಕಾಂಪ್ರಿಹೆನ್ಸಿವ್ ಅಂತ ಕರಿತೀವಿ. ಕೇವಲ ಪಠ್ಯ ಅಷ್ಟೇ ಅಲ್ಲ, ಪಠ್ಯೇತರ ಚಟುವಟಿಕೆ, ವಿವಿಧ ದಿಶೆಗಳಲ್ಲಿ, ವಿವಿಧ ಆಯಾಮಗಳಲ್ಲಿ ಕೂಡ ನಾವು ಮೌಲ್ಯಮಾಪನವನ್ನ ಮಾಡೋದು, ಇದೇ ಕಾಂಪ್ರಿಹೆನ್ಸಿವ್. ಇನ್ನು ಇವ್ಯಾಲ್ಯೂಯೇಷನ್ ಅಂತಂದ್ರೆ ಏನ್ರಿ ಅಂದ್ರೆ ನಿಮಗೆ ಬಿಡಿಸಿ ಹೇಳ್ತಾ ಇದ್ದೀನಿ. ಇವ್ಯಾಲ್ಯೂಯೇಷನ್ ಅಂತಂದ್ರೆ ವೆರೈಟಿ ಆಫ್ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಆರ್ ಯೂಸ್ ಟು ಅಸೆಸ್ ದಿ ಇವ್ಯಾಲ್ಯೂಯೇಟ್ ದಿ ಸ್ಟೂಡೆಂಟ್ಸ್ ಪ್ರೋಗ್ರೆಸ್. ಅಂದ್ರೆ ಮಗುವಿನ ಒಂದು ಮೌಲ್ಯಮಾಪನ ಮಾಡುವುದನ್ನ ನಾವು ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಕೆಲವೊಂದು ಏನಪ್ಪಾ ಅಂತಂದ್ರೆ ಉಪಕರಣಗಳನ್ನ ಬಳಸ್ಕೊಂಡು, ಕೆಲವೊಂದು ಟೆಕ್ನಿಕ್ ಅನ್ನ ಬಳಸ್ಕೊಂಡು ಮಗುವಿಗೆ ನಾವು ಮೌಲ್ಯಮಾಪನ ಮಾಡುವುದನ್ನ CCE ಮೌಲ್ಯಮಾಪನ ಅಂತ ಕರಿತೀವಿ. ನೋಡ್ರಿ, ಈಗ ಹೆಂಗದರಿ ಸರ್ ಅಂತಂದ್ರೆ ಈಗ ಪ್ರಸ್ತುತ ಭಾರತ ಸರ್ಕಾರವು CCE ಮೌಲ್ಯಮಾಪನವನ್ನು ಅಳವಡಿಸಿಕೊಂಡಿದೆ. CCE ಅಂತಂದ್ರೆ ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್. ಮೊದಲು ಏನಿತ್ರಿ ಸರ್ ಅಂದ್ರೆ ಟ್ರೆಡಿಷನಲ್ ಇವ್ಯಾಲ್ಯೂಯೇಷನ್ ಇತ್ತು. ಓಕೆ, ಸಾಂಪ್ರದಾಯಿಕ ಮೌಲ್ಯಮಾಪನ. ಯಾವಾಗ CCE ಬರುವ ಮುಂಚೆ ಟ್ರೆಡಿಷನಲ್ ಅಂತಿತ್ತು. ಇದೇನ್ ಬೇಕಾಗಿಲ್ಲ, ಸ್ವಲ್ಪ ನಿಮಗೆ ಹೇಳ್ತೀನಿ ನಾನು. ನೋಡ್ರಿ, ಏನ್ರಿ ಸರ್ CCE ಮುಖ್ಯ ಲಕ್ಷಣಗಳೇನಂತಂದ್ರೆ ನೀವು ಇದಿಷ್ಟು ಬರ್ದ್ರೂ ಸಾಕು, ಅಥವಾ CCE ಸ್ವರೂಪಗಳನ್ನು ಬರ್ದ್ರೂ ಸಾಕು ನೀವು ಇದಿಷ್ಟು. ಸೋನಾ? ಓಕೆ, ನೋಡಿ, ಪ್ರಮೋಟ್ಸ್ ಹಾಲಿಸ್ಟಿಕ್ ಸ್ಟೂಡೆಂಟ್ಸ್ ಡೆವಲಪ್ಮೆಂಟ್ ಅಂದ್ರೆ ಮಗುವಿನ ಸರ್ವತೋಮುಖ ಅಭಿವೃದ್ಧಿಗೆ ಫೋಕಸ್ ಮಾಡ್ತದೆ. ಯಾವುದು? CCE. ಕೇವಲ ಜ್ಞಾನ ಅಷ್ಟೇ ಅಲ್ರಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ, ನೈತಿಕವಾಗಿ, ಶಾರೀರಿಕವಾಗಿ ಅಂದ್ರೆ ಕ್ರೀಡೆಗೆ ಸಂಬಂಧಪಟ್ಟಂತೆ ಮನೋಕ್ರಿಯಾ ಜನ್ಯ ವಲಯ ಅಂತ ಕರಿತೀವಿ, ಸೈಕೋಮೋಟರ್ ಅಂತ ಕರಿತೀವಿ, ಫಿಸಿಕಲ್ ಸ್ಕಿಲ್ ಅನ್ನ ಕೂಡ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಎಲ್ರಿ? CCE ಒಳಗೆ. ಅದ್ರ ಮೊದಲು ಹೆಂಗಿತ್ರಿ ಸರ್ ಅಂತಂದ್ರೆ ಮೊದಲು ಕೇವಲ ಫೋಕಸಸ್ ಆನ್ ಅಕಾಡೆಮಿಕ್ ಅಚೀವ್ಮೆಂಟ್ ಅಂದ್ರೆ ಶೈಕ್ಷಣಿಕ ಸಾಧನೆಯನ್ನ ಮಾತ್ರ ಮೊದಲು ನೋಡ್ತಾ ಇದ್ರು ಗುರುಕುಲ್ ಸಿಸ್ಟಮ್ ನಲ್ಲಿ. ಆದ್ರೆ ಇವಾಗ ಹಾಲಿಸ್ಟಿಕ್ ಸ್ಟೂಡೆಂಟ್ ಡೆವಲಪ್ಮೆಂಟ್ ಅಂದ್ರೆ ಮಗುವಿನ ಸರ್ವತೋಮುಖ ಬೆಳವಣಿಗೆಯನ್ನ ನೋಡ್ತಾರೆ.
ಓಕೆನಾ. ಎಸ್, ನೆಕ್ಸ್ಟ್ ನೋಡ್ರಿ, ಆನ್ ಗೋಯಿಂಗ್ ಅಸೆಸ್ಮೆಂಟ್ ಥ್ರೂಔಟ್ ದಿ ಇಯರ್ ಅಂದ್ರೆ ವರ್ಷಾನುಪೂರ್ತಿ ಕೈಗೊಳ್ಳುವ ಮೌಲ್ಯಮಾಪನ CC. ಆದ್ರೆ ಮೊದಲು ಹೆಂಗ್ ಮಾಡ್ತೀರಪ್ಪ ಅಂದ್ರೆ ಅಸೆಸ್ಮೆಂಟ್ ಎಟ್ ದಿ ಎಂಡ್ ಆಫ್ ದಿ ಈಚ್ ಟರ್ಮ್ ಆರ್ ಸೆಮಿಸ್ಟರ್, ಅಂದ್ರೆ ಒಂದು ಸೆಮಿಸ್ಟರ್ ಮುಗಿದ ನಂತರ ಅಥವಾ ಒಂದು ವರ್ಷ ಮುಗಿದ ನಂತರ ಕೈಗೊಳ್ಳುವ ಮೌಲ್ಯಮಾಪನ ಅದು ಟ್ರೆಡಿಷನಲ್ ಇವ್ಯಾಲ್ಯೂಯೇಷನ್ ಆಗಿತ್ತು. ಓಕೆ, ಇಲ್ಲಿ ನೋಡ್ರಿ, ವೆರೈಟಿ ಅಸೆಸ್ಮೆಂಟ್ ಟೂಲ್ಸ್ ಇನ್ಕ್ಲೂಡಿಂಗ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಮತ್ತು ಸಮ್ಮೇಟಿವ್ ಅಸೆಸ್ಮೆಂಟ್ ಅನ್ನು ಯೂಸ್ ಮಾಡ್ತಾರೆ. CC ನಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದ್ರೆ ಏನ್ರಿ ಸರ್ ಅಂತಂದ್ರೆ, ನಾನು ಅನೇಕ ಬಾರಿ ಹೇಳಿದ್ದೀನಿ, ರಚನಾತ್ಮಕ ಮೌಲ್ಯಮಾಪನ ಅಂತ ಕರಿತೀವಿ. ರಚನಾತ್ಮಕ ಅಂತಂದ್ರೆ ಒಂದೇ, ಅಥವಾ ರೂಪಣಾತ್ಮಕ ಅಂತಂದ್ರೆ ಒಂದೇ. ರಚನಾತ್ಮಕ ಮೌಲ್ಯಮಾಪನ ಮತ್ತು ರೂಪಣಾತ್ಮಕ ಮೌಲ್ಯಮಾಪನ. ಇದು ಸಮ್ಮೇಟಿವ್ ಅಂತಂದ್ರೆ ಸಂಕಲನಾತ್ಮಕ ಮೌಲ್ಯಮಾಪನ. ಓಕೆ, ಫಾರ್ಮೇಟಿವ್ ಅಸೆಸ್ಮೆಂಟ್ ರಚನಾತ್ಮಕ ಅಥವಾ ರೂಪಣಾತ್ಮಕ ಮೌಲ್ಯಮಾಪನ ಅಂತಂದ್ರೆ ವಾರ್ಷಿಕ ಪರೀಕ್ಷೆ, ವಾರ್ಷಿಕ ಅಲ್ಲ, ಸಾರಿ, ಮಾಸಿಕ ಪರೀಕ್ಷೆ, ಮಂತ್ಲಿ ಟೆಸ್ಟ್ ಆಗಲಿ, ಕಿರು ಪರೀಕ್ಷೆ ಸ್ಲಿಪ್ ಟೆಸ್ಟ್ ಆಗಲಿ, ಓಕೆನಾ, ವೀಕ್ಲಿ ಟೆಸ್ಟ್ ಆಗಲಿ ಅಂದ್ರೆ ವಾರಕ್ಕೊಮ್ಮೆ ತೆಗೆದುಕೊಳ್ಳುವ ಪರೀಕ್ಷೆಗಳಾಗಲಿ, ಕ್ವಿಜ್ ಆಗಲಿ, ವೀಕ್ಷಣೆ ಆಗಲಿ, ಹಿಮ್ಮಾಹಿತಿ ಪಡೆಯೋದು, ಫೀಡ್ಬ್ಯಾಕ್ ಪಡೆಯುವುದಾಗಲಿ, ಇದೆಲ್ಲ ಫಾರ್ಮೇಟಿವ್ ಅಸೆಸ್ಮೆಂಟ್. ಆದ್ರೆ ಸಮೇಟಿವ್ ಅಸೆಸ್ಮೆಂಟ್ ಅಂತಂದ್ರೆ ವರ್ಷದ ಕೊನೆಯಲ್ಲಿ ತೆಗೆದುಕೊಳ್ಳುವ ಮೌಲ್ಯಮಾಪನ. ವಾರ್ಷಿಕ ಪರೀಕ್ಷೆ ಮತ್ತು ಅರ್ಧ ವಾರ್ಷಿಕ ಪರೀಕ್ಷೆ ಸಂಕಲನಾತ್ಮಕ ಮೌಲ್ಯಮಾಪನ. ಮಕ್ಕಳಿಗೆ ಗ್ರೇಡ್ ಕೊಡುವುದು, ಪರ್ಸೆಂಟೇಜ್ ಕೊಡುವುದು, ಮಕ್ಕಳಿಗೆ ಪದೋನ್ನತಿ ಕೊಡುವುದು, ಅದು ಸಮೇಟಿವ್ ಅಸೆಸ್ಮೆಂಟ್. ಓಕೆ, ಎಸ್. ಇಲ್ಲಿ ಕೇವಲ ಎಟ್ ದಿ ಎಂಡ್ ಆಫ್ ದಿ ಮಾಡ್ತಾ ಇದ್ರು, ಇಲ್ಲಿ ಸಂಕಲನಾತ್ಮಕ ಮಾತ್ರ ಉಪಯೋಗಿಸ್ತಾ ಇದ್ರು ಎಲ್ಲಿ, ಟ್ರೆಡಿಷನಲ್ ನಲ್ಲಿ. ಆದ್ರೆ ಇಲ್ಲಿ ಫಾರ್ಮೇಟಿವ್ ಕೂಡ ಅದರಿ CC ನಲ್ಲಿ. ಓಕೆ, ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಂಡ್ ಡೆವಲಪ್ಮೆಂಟ್. ಓಕೆನಾ, ಅಂದ್ರೆ ಮಗುವಿನ ಕಲಿಕೆ ಮತ್ತು ವಿಕಾಸದ ಬಗ್ಗೆ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಮೌಲ್ಯಮಾಪನ ಮಾಡ್ತಾರ. ಇಲ್ಲಿ ಕೇವಲ ನಾಲೆಜ್ ಮತ್ತು ಕೌಶಲ್ಯದ ಬಗ್ಗೆ ಮಾತ್ರ ಮೌಲ್ಯಮಾಪನ ಮಾಡ್ತಾ ಇದ್ರು ಟ್ರೆಡಿಷನಲ್ ನಲ್ಲಿ. ಮತ್ತೆ ಇಲ್ಲಿ ಆನ್ ಗೋಯಿಂಗ್ ಫೀಡ್ಬ್ಯಾಕ್, ಮಕ್ಕಳಿಂದ ಫೀಡ್ಬ್ಯಾಕ್ ಅನ್ನ ತಗೊಳ್ತಾರ, ಪ್ರತಿಕ್ರಿಯೆಯನ್ನು ತಗೊಳ್ತಾರ, ಹಿಮ್ಮಾಹಿತಿಯನ್ನು ಪಡ್ಕೊಳ್ತಾರ. ಮತ್ತೆ ಸಪೋರ್ಟ್ ಫಾರ್ ಸ್ಟೂಡೆಂಟ್ ಇಂಪ್ರೂವ್ಮೆಂಟ್, ಮಕ್ಕಳಿನ ಒಂದು ಇಂಪ್ರೂವ್ಮೆಂಟ್ ಗೋಸ್ಕರ ಅವ್ರು ಬೆಂಬಲವನ್ನ ಕೊಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಏನಪ್ಪ, ಲಿಮಿಟೆಡ್ ಫೀಡ್ಬ್ಯಾಕ್, ಇಲ್ಲಿ ವಿದ್ಯಾರ್ಥಿಗಳಿಂದ ಫೀಡ್ಬ್ಯಾಕ್ ತಗೊಳ್ತಾ ಇದ್ದಿಲ್ಲ. ಯಾಕಂದ್ರೆ ಗುರುಗಳದಾರ ಅವರು, ಗುರುಕುಲ ಸಿಸ್ಟಮ್ ನಲ್ಲಿ ಗುರುಗಳಿಗೆ ಯಾರು ಎದುರು ಮಾತಾಡಂಗಿಲ್ಲ, ಸರಿಯಾಗಿ ಹೇಳಲ್ಲ ಅಂತ ಅನ್ನಂಗೆ ಇರ್ಲಿಲ್ಲ. ಆದ್ರೆ CC ನಲ್ಲಿ ಚಂದ ಹೇಳ್ತೀವಿ, ಇಲ್ಲ ಮಕ್ಕಳು ಕೂಡ ಇಲ್ಲ ಸರ್ ನಮಗೆ ಈ ರೀತಿ ಬೇಕು. ಸೊ ಮಕ್ಕಳ ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿ, ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪಾಠ ಮಾಡುವುದೇ CCE. ಓಕೆ, ಆದ್ರೆ ಮೊದಲು ಲಿಮಿಟೆಡ್ ಫೀಡ್ಬ್ಯಾಕ್ ಅನ್ನ ತಗೊಳ್ತಾ ಇದ್ದಿಲ್ಲ. ಓಕೆನಾ, ಫೋಕಸಸ್ ಆನ್ ಗ್ರೇಡ್ಸ್ ಓನ್ಲಿ, ಅಂದ್ರೆ ಪರ್ಸೆಂಟೇಜ್ ಮೇಲೆ ಮಾತ್ರ ಫೋಕಸ್ ಮಾಡ್ತಾ ಇತ್ತು. ಆದ್ರೆ ಇವಾಗ ಹಂಗಲ್ಲ, ಮಗುವಿನ ಒಂದು ಇಂಪ್ರೂವ್ಮೆಂಟ್ ಮೇಲೆ, ಮಗುವಿನ ಸರ್ವತೋಮುಖ ಬೆಳವಣಿಗೆ ಮೇಲೆ ಅವರು ಫೋಕಸ್ ಅನ್ನ ಮಾಡ್ತಾರೆ. ಓಕೆನಾ. ಗೈಡ್ಸ್ ಅಂಡ್ ಸಪೋರ್ಟ್ ಸ್ಟೂಡೆಂಟ್ಸ್ ಲರ್ನಿಂಗ್ ಥ್ರೂಔಟ್ ದಿ ಅಕಾಡೆಮಿಕ್, ಅಂದ್ರೆ ವರ್ಷಾನುಪೂರ್ತಿ ಗೈಡ್ ಮಾಡುವುದು, ವರ್ಷಾನುಪೂರ್ತಿ ಮಕ್ಕಳಿಗೆ ಸಪೋರ್ಟ್ ಮಾಡುವುದು CC. ಆದ್ರೆ ಇದೇನಪ್ಪ ಅಂತಂದ್ರೆ ಕೇವಲ ಗ್ರೇಡಿಂಗ್ ಅಂಡ್ ಇವ್ಯಾಲ್ಯೂಯೇಟಿಂಗ್ ಸ್ಟೂಡೆಂಟ್ ವರ್ಕ್ ಎಟ್ ದಿ ಎಂಡ್ ಆಫ್ ದಿ ಟರ್ಮ್ ಅಥವಾ ಸೆಮಿಸ್ಟರ್. ಆ ವರ್ಷ ಮುಗಿದ ನಂತರ, ಸೆಮಿಸ್ಟರ್ ಮುಗಿದ ನಂತರ ಮಾತ್ರ ಇವ್ಯಾಲ್ಯೂಯೇಟ್ ಮಾಡ್ತಿರೋ ಮಕ್ಕಳದು. ಅದ್ರಲ್ಲಿ ಪ್ರತಿದಿನ ಇವ್ಯಾಲ್ಯೂಯೇಟ್ ಮಾಡ್ತಾರೆ ಮಕ್ಕಳಿಗೆ. CC ನಲ್ಲಿ ಪ್ರತಿದಿನ ಮಕ್ಕಳಿಗೆ ಮೌಲ್ಯಮಾಪನ ಮಾಡ್ತಾರೆ. ಪ್ರತಿದಿನ ಮಕ್ಕಳು ಯಾವ ಒಂದು ಪಾಠದಲ್ಲಿ ಹಿಂದ್ಬಿದ್ದಿದಾರ, ಯಾವ ಸಬ್ಜೆಕ್ಟ್ ಅರ್ಥ ಆಗ್ತಾ ಇಲ್ಲ ಅಂತ ಟೆಸ್ಟ್ ತಗೊಳ್ಳೋದು, ಅದೇ ಕಂಟಿನ್ಯೂ ಆಗಿ ಇವ್ಯಾಲ್ಯೂಯೇಷನ್ ಮಾಡ್ತಾನೆ ಇರ್ತಾರೆ. ಓಕೆನಾ, ಎಸ್. ನೆಕ್ಸ್ಟ್ ನೋಡ್ರಿ, ಆಕ್ಟಿವ್ಲಿ ಎಂಗೇಜಸ್ ಇನ್ ದಿ ಲರ್ನಿಂಗ್ ಪ್ರೊಸೆಸ್ ಅಂಡ್ ರಿಸೀವ್ಸ್ ಆನ್ ಗೋಯಿಂಗ್ ಸಪೋರ್ಟ್ ಅಂಡ್ ಫೀಡ್ಬ್ಯಾಕ್. ಓಕೆನಾ, ಇದು ಸ್ಟೂಡೆಂಟ್ ರೂಲ್ ಇದು. ಓಕೆನಾ, ಆಕ್ಟಿವ್ ಆಗಿ ಒಂದು ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ಶೈಕ್ಷಣಿಕವಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದು ಇಲ್ಲಿ CC ನಲ್ಲಿ ಆಗಿರ್ತದ. ಬಟ್ ಇಲ್ಲೇನದಪ್ಪ ಅಂತಂದ್ರೆ ಪ್ಯಾಸಿವ್ಲಿ ರಿಸೀವ್ಸ್ ಇನ್ಸ್ಟ್ರಕ್ಷನ್ ಮೇ ನಾಟ್ ರಿಸೀವ್ ಫೀಡ್ಬ್ಯಾಕ್ ಅಂಟಿಲ್ ದಿ ಎಂಡ್ ಆಫ್ ದಿ ಸೆಮಿಸ್ಟರ್. ಅಂದ್ರೆ ಅವರು ನಾನು ಯಾವ ವಿಷಯದಲ್ಲಿ ಹಿಂದ್ ಬಿದ್ದೀನಿ ಅಂತಕ್ಕಂಥದ್ದು ಮಗುವಿಗೆ ಎಕ್ಸಾಮ್ ಬರ್ದಾಗ ಮಾತ್ರ ಗೊತ್ತಾಗ್ತಿತ್ತು ಅವಾಗ. ಆದ್ರೆ ಇವಾಗ ಹಂಗಲ್ಲ, ವೀಕ್ಲಿ ಟೆಸ್ಟ್ ಬರೀತಾನೆ, ಕ್ವಿಜ್ ಒಳಗೆ ನೋಡ್ತಾನೆ, ವೀಕ್ಷಣೆ, ಫೀಡ್ಬ್ಯಾಕ್ ಆಗ್ಲಿ, ಮಂತ್ಲಿ ಟೆಸ್ಟ್ ಆಗ್ಲಿ, ಕಿರು ಪರೀಕ್ಷೆ ಆಗ್ಲಿ, ಇದನ್ನೆಲ್ಲ ಬರೆದು ಮಗು ಎಲ್ಲಿ ಹಿಂದ್ ಬಿದ್ದೀನಿ ಅಂತ ಕಂಡ್ಕೊಳ್ತಾನೆ. ಓಕೆ, ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಈಗ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ವಿಧಗಳು ಬರ್ತಾರೆ. ಟೈಪ್ಸ್ ಆಫ್ ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್. ಓಕೆ, ಟೈಪ್ಸ್ ಆಫ್ CC ಏನ್ರಿ? ಮೊದಲನೇದೇನಪ್ಪ ಅಂದ್ರೆ ರಚನಾತ್ಮಕ ಮೌಲ್ಯಮಾಪನ. ಯಾವುದು? ರಚನಾತ್ಮಕ ಮೌಲ್ಯಮಾಪನ, ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಓಕೆನಾ, ಅಥವಾ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಏನ್ರಿ ಸರ್ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಅಂದ್ರೇನು ಅಥವಾ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದ್ರೇನು? ನೋಡ್ರಿ, ರಚನಾತ್ಮಕ ಅಂದ್ರೆ ಒಂದೇ, ರೂಪಣಾತ್ಮಕ ಅಂತಂದ್ರೆ ಒಂದೇ. ಕ್ಲಿಯರ್ ಅದಲ್ರಿ ಎಲ್ಲ ವಯಸ್ಸು? ಆಲ್ ಕ್ಲಿಯರ್? ಓಕೆ 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 ಓಕೆ, ರೈಟ್. ಇಲ್ಲ, ನಾನು ಹೇಳ್ತಾ ಹೋಗಿದ್ದೀನಿ ರೀ. ಒಂದೊಂದು ಸರ್ತಿ ಪಾಠ ಮಾಡುವಾಗ ಇನ್ವಾಲ್ವ್ ಆದೆ ಅಂತಂದ್ರೆ ನಾವು ಏನು ನೋಡಂಗಿಲ್ರಿ, ಹಂಗೆ
ಹೇಳ್ತಾನೆ ಹೋಗ್ತಿರ್ತೀವಿ. ಸೊ ನಿಮ್ಗೇನಾದರೂ ಅರ್ಥ ಆಗಿಲ್ಲಪ್ಪ ಅಂತಂದರೆ ನಮಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಕಾಂಟ್ಯಾಕ್ಟ್ ಮಾಡಿ ತಿಳಿಸ್ಬೋದು. ಇಲ್ಲ ಸರ್ ನನಗೆ ಇದು ಅರ್ಥ ಆಗ್ತಿಲ್ಲ, ಅಥವಾ ನಿಮ್ಮ ಅಭಿಪ್ರಾಯವನ್ನು ಕೂಡ ನೀವು ತಿಳಿಸ್ಬೋದು. ನೇರವಾಗಿ ನಿಮ್ಮ ಅಭಿಪ್ರಾಯವನ್ನು ಕೂಡ ನಮಗೆ ತಿಳಿಸ್ಬೋದು. ಓಕೆ, 05706 ಇದು ನನ್ನ ನಂಬರ್ ಅದ ರೀ. ಸೊ ನಿಮ್ಮ ಅಭಿಪ್ರಾಯ ಏನಾದರೂ ಇತ್ತು, ಅಥವಾ ಕ್ಲಾಸ್ ನಿಮಗೆ ಸರಿ ಅನಿಸ್ಲತ್ತೇನಿಲ್ಲ, ಕಂಟಿನ್ಯೂ ಮಾಡಬೇಕು ಮಾಡಬಾರ್ದು ಅಂತಕ್ಕಂಥದ್ದು 7676605706 ಈ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿರಿ. ಫೋನ್ ಬೇಡ, ವಾಟ್ಸಪ್ ಮೆಸೇಜ್ ಮಾಡಿ ತಿಳಿಸ್ರಿ. ಓಕೆನಾ? ಎಸ್, ಗುಡ್. ನೋಡಿ, ರಚನಾತ್ಮಕ ಮೌಲ್ಯಮಾಪನ ಅಂತಂದ್ರೆ ಒಂದೇ, ರೂಪಣಾತ್ಮಕ ಮೌಲ್ಯಮಾಪನ ಅಂತಂದ್ರೆ ಒಂದೇ. ರೂಪಣಾತ್ಮಕ ಮೌಲ್ಯಮಾಪನ ಏನ್ರಿ ಸರ್? ರಚನಾತ್ಮಕ ಮೌಲ್ಯಮಾಪನ ಅಥವಾ ರೂಪಣಾತ್ಮಕ ಮೌಲ್ಯಮಾಪನ ಅಂದ್ರೆ ಏನಪ್ಪಾ ಅಂತಂದ್ರೆ, ಬೋಧನಾ ಪ್ರಕ್ರಿಯೆ ನಡೆಯುವಾಗಲೇ ಕಲಿಕಾ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ಕೈಗೊಳ್ಳುವ ಮೌಲ್ಯಮಾಪನವನ್ನ ನಾವೇನಂತ ಕರಿತೀವಿ? ರಚನಾತ್ಮಕ ಮೌಲ್ಯಮಾಪನ ಅಂತ ಕರಿತೀವಿ. ಅಂದ್ರೆ ಬೋಧನಾ ಪ್ರಕ್ರಿಯೆ ನಡೆಯುವಾಗಲೇ ಕಲಿಕಾ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು, ಮಗುವಿಗೆ ನಾನು ನಾನು ಬೋಧನೆ ಮಾಡ್ತಾ ಇರೋದು ಅರ್ಥ ಆಗ್ತದೇನೆ ಇಲ್ಲ, ಅದ್ರ ಬಗ್ಗೆ ಖಚಿತಪಡಿಸಿಕೊಳ್ಳಲು ಕೈಗೊಳ್ಳುವ ಮೌಲ್ಯಮಾಪನ ಯಾವುದು? ರಚನಾತ್ಮಕ ಮೌಲ್ಯಮಾಪನ. ಹೆಂಗ್ ಖಚಿತ ಪಡ್ಕೊಳ್ತೀರಿ ನೀವು ಹೇಳ್ರಿ? ಮಗುವಿಗೆ ನೀವು ಪಾಠ ಮಾಡ್ ಘಟಕ ಪರೀಕ್ಷೆ ತಗೊಳ್ರಿ, ಯೂನಿಟ್ ಟೆಸ್ಟ್ ತಗೊಳ್ರಿ, ಮಾಸಿಕ ಪರೀಕ್ಷೆ ತಗೊಳ್ರಿ, ಮಂತ್ಲಿ ಟೆಸ್ಟ್, ಕಿರು ಪರೀಕ್ಷೆ ತಗೊಳ್ರಿ, ಸ್ಲಿಪ್ ಟೆಸ್ಟ್, ಕ್ವಿಜ್ ಕಂಡಕ್ಟ್ ಮಾಡ್ರಿ, ಮುಕ್ತ ಪ್ರಶ್ನೆಗಳು, ಯೋಜನೆ, ವೀಕ್ಷಣೆ, ಹಿಮ್ಮಾಹಿತಿ ಪಡೆದು ಫೀಡ್ಬ್ಯಾಕ್ ಪಡೆದು ಇದರ ಮುಖಾಂತರ ಗೊತ್ತಾಗ್ತದೆ ಮಗುವಿಗೆ ಅರ್ಥ ಆಗ್ಲತ್ತದೆ. ಪ್ರಶ್ನೆಗಳನ್ನ ಕೇಳ್ರಿ ಹೆಚ್ಚು ಕ್ಲಾಸಲ್ಲಿ. ಸೊ ಇದು ರಚನಾತ್ಮಕ ಮೌಲ್ಯಮಾಪನ. ಓಕೆ, ಎಸ್. ನೋಡ್ರಿ, ವಿದ್ಯಾರ್ಥಿಯ ಸಾಮರ್ಥ್ಯ ಮತ್ತು ದೌರ್ಬಲ್ಯ ತಿಳಿದುಕೊಳ್ಳಲು ರಚನಾತ್ಮಕ ಮೌಲ್ಯಮಾಪನ ಸಹಕಾರಿಯಾಗಿದೆ. ರಚನಾತ್ಮಕ ಮೌಲ್ಯಮಾಪನ ಎದಕ್ಕೆ ಹೆಲ್ಪ್ ಆಗ್ತದ್ರಿ? ವಿದ್ಯಾರ್ಥಿಯ ಸಾಮರ್ಥ್ಯ ಮತ್ತು ದೌರ್ಬಲ್ಯ ತಿಳಿದುಕೊಳ್ಳಲು. ವಿದ್ಯಾರ್ಥಿ ಎದರಲ್ಲಿ ಹಿಂದೆ ಬಿದ್ದಿದ್ದಾನ, ಯಾವ್ದರಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ತಾ ಇದ್ದಾನ, ಅವನ ಸಾಮರ್ಥ್ಯ ಏನು, ಯಾವ ವಿಷಯದಲ್ಲಿ ದೌರ್ಬಲ್ಯ ಹೊಂದಿದ್ದಾನ ಅಂತಕ್ಕಂಥ ತಿಳಿದುಕೊಳ್ಳುವುದೇ ರಚನಾತ್ಮಕ ಮೌಲ್ಯಮಾಪನ. ಓಕೆ, ಎಸ್. ಕಲಿಕಾಕಾರನಿಗೆ ಮರುಪುಷ್ಟೀಕರಣ ನಿರಂತರವಾಗಿ ನೀಡುತ್ತದೆ. ಕಲಿಕಾಕಾರನಿಗೆ ಮರುಪುಷ್ಟೀಕರಣ ಅಂತಂದ್ರೆ, ಕಲಿಯುವ ಮಗುವಿಗೆ ಘಟಕ ಪರೀಕ್ಷೆ ಬರೆದ ಕಡಿಮೆ ಅಂಕಗಳು ಬಿದ್ದಿದ್ದಪ್ಪ ಅಂತಂದ್ರೆ ಅವ್ನಿಗೆ ಒಂಥರ ಪುಷ್ಟೀಕರಣ ನೀಡುತ್ತೆ. ಮತ್ತೆ ನಾನು ಓದ್ಬೇಕು, ಈ ವಿಷಯದಲ್ಲಿ ನಾನು ಹಿಂದೆ ಬಿದ್ದಿದ್ದೀನಿ. ಓಕೆ, ಮಾಸಿಕ ಪರೀಕ್ಷೆಯಿಂದ ಗೊತ್ತಾಗ್ತದ, ಕಿರು ಪರೀಕ್ಷೆಯಿಂದ ಗೊತ್ತಾಗ್ತದೆ, ಕ್ವಿಜ್ ಈ ಎಲ್ಲಾ ಉದಾಹರಣೆಗಳು ಏನ್ ಕೊಟ್ಟಿದ್ದೀನಲ್ಲ, ಇವೆಲ್ಲದ್ರ ಮುಖಾಂತರ ಏನ್ ಗೊತ್ತಾಗ್ತದೆ? ಮಗುವಿಗೆ ಪುಷ್ಟೀಕರಣವನ್ನ ಕೊಡ್ತದೆ. ನನ್ನ ಸಾಮರ್ಥ್ಯ ಏನು, ದೌರ್ಬಲ್ಯ ಏನಂತಕ್ಕಂಥ ಅರ್ಥ ಮಾಡ್ಕೊಂಡು ಮಗು ಮತ್ತೆ ಓದಲು ಪ್ರಾರಂಭವನ್ನ ಮಾಡ್ತದ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ವಿದ್ಯಾರ್ಥಿಗಳ ಕಲಿಕಾ ನ್ಯೂನ್ಯತೆಯನ್ನು ಪತ್ತೆ ಹಚ್ಚಲು ಸಹಕಾರಿಯಾಗುವ ಮೌಲ್ಯಮಾಪನ ಯಾವುದಂತ ಕೇಳಿದಾರ, ಅದು ರಚನಾತ್ಮಕ ಮೌಲ್ಯಮಾಪನ. ಕಲಿಕಾ ನ್ಯೂನ್ಯತೆಯನ್ನು ಪತ್ತೆ ಹಚ್ಚಲು, ಯಾವ ವಿಷಯದಲ್ಲಿ ನನಗೆ ನ್ಯೂನ್ಯತೆ ಅದ, ಯಾವ ವಿಷಯದಲ್ಲಿ ಹಿಂದೆ ಬಿದ್ದಿದ್ದೀನಿ ಅಂತಕ್ಕಂಥದ್ದು ಗೊತ್ತಾಗೋದು ಯಾವಾಗ? ರಚನಾತ್ಮಕ ಮೌಲ್ಯಮಾಪನದ ಮುಖಾಂತರ. ಸಂಕಲನಾತ್ಮಕ ಮೌಲ್ಯಮಾಪನ ಮುಖಾಂತರ ಕಲಿಕಾಕಾರನಿಗೆ ಪುಷ್ಟೀಕರಣ ನೀಡಲಿಕ್ಕೆ ಸಾಧ್ಯ ಇಲ್ಲ. ಕಲಿಕಾಕಾರನ ಸಾಮರ್ಥ್ಯ ಮತ್ತು ದೌರ್ಬಲ್ಯ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಕಲಿಕಾಕಾರನ ಕಲಿಕಾ ನ್ಯೂನ್ಯತೆಯನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ವಾರ್ಷಿಕ ಪರೀಕ್ಷೆ, ಅರ್ಧ ವಾರ್ಷಿಕ ಪರೀಕ್ಷೆ ತಗೊಂಡ್ಮೇಲೆ ಎಕ್ಸಾಮೇ ಬರೆದ್ಮೇಲೆ ಅವ್ನು ಫೇಲ್ ಆಗಿರ್ತಾನಂತ ತಿಳ್ಕೊಡು, ತಗೊಂಡು ಏನ್ ಮಾಡ್ತೀರಿ? ಅವ್ನ ದೌರ್ಬಲ್ಯ ತಿಳ್ಕೊಂಡು ಮತ್ತೊಂದು ವರ್ಷ ಕೂಡೋಕಾಗ್ತದ. ಸೊ ಅವನು ಮುಂದೆ ಬರಬೇಕು, ಪಾಸ್ ಆಗಬೇಕು, ಅತಿ ಹೆಚ್ಚು ಅಂಕಗಳನ್ನು ಸ್ಕೋರ್ ಮಾಡಬೇಕು, ಮರು ಪುಷ್ಟೀಕರಣವನ್ನು ಪಡ್ಕೊಳ್ಬೇಕು, ನ್ಯೂನತೆ ಪತ್ತೆ ಹಚ್ಚಬೇಕು, ತನ್ನ ಸಾಮರ್ಥ್ಯ ದೌರ್ಬಲ್ಯ ಯಾವ್ದ್ರ ಒಳಗೆ, ಯಾವ ವಿಷಯದಲ್ಲಿ ನನಗೆ ಸಾಮರ್ಥ್ಯ ದೌರ್ಬಲ್ಯದಂತ ತಿಳ್ಕೊಳ್ಬೇಕಾಗಿತ್ತಪ್ಪ ಅಂದ್ರೆ ನೀವು ಏನ್ ಮಾಡ್ಬೇಕು? ಮಕ್ಕಳಿಗೆ ರಚನಾತ್ಮಕ ಮೌಲ್ಯಮಾಪನವನ್ನು ಮಾಡಬೇಕು. ಘಟಕ ಪರೀಕ್ಷೆ, ಮಾಸಿಕ ಪರೀಕ್ಷೆ, ಕಿರು ಪರೀಕ್ಷೆಯನ್ನ ಕೈಗೊಳ್ಳಬೇಕು. ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್, ದಿಸ್ ಟೈಪ್ ಆಫ್ ಇವ್ಯಾಲ್ಯೂಯೇಷನ್ ಇಸ್ ಯೂಸ್ಡ್ ಡ್ಯೂರಿಂಗ್ ದಿ ಟೀಚಿಂಗ್ ಅಂಡ್ ಲರ್ನಿಂಗ್ ಪ್ರೊಸೆಸ್. ಓಕೆ, teaching and learning process. Okay, to provide feedback and improve both teaching and learning. ನಿಮ್ ನೋಡಿ, ರಚನಾತ್ಮಕ ಮೌಲ್ಯಮಾಪನದ ಮುಖಾಂತರ ಶಿಕ್ಷಕರಾದವರಿಗೂ ಕೂಡ ಹೆಲ್ಪ್ ಆಗ್ತದ. ನಾನು ಇನ್ನು ಯಾವ ರೀತಿ ಪಾಠ ಮಾಡಬೇಕು, ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು, ಮಕ್ಕಳ ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿ, ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯಾವ ರೀತಿ ಬೋಧನಾ ಕೌಶಲ್ಯಗಳನ್ನು ಹೊಂದಿಸ್ಕೊಳ್ಬೇಕಂತ ಶಿಕ್ಷಕರಾದವರಿಗೂ ಕೂಡ ಗೊತ್ತಾಗ್ತದೆ. ಅದು ಯಾವಾಗ? ರೂಪಣಾತ್ಮಕ ಅಥವಾ ರಚನಾತ್ಮಕ ಅಥವಾ ಫಾರ್ಮೇಟಿವ್ ಅಸೆಸ್ಮೆಂಟ್ ಮೂಲಕ ಮಾತ್ರ. ಸಂಕಲನಾತ್ಮಕ ಮೌಲ್ಯಮಾಪನದ ಮುಖಾಂತರ ಮಗು ಫೇಲ್ ಆದಾಗ ತಗೊಂಡು ಏನ್ ಮಾಡ್ತೀರಿ ನೀವು? ನಾ ಚೆನ್ನಾಗಿ ಪಾಠ ಹೇಳಿಲ್ಲ ಅಂತ ಶಿಕ್ಷಕರಾದ ನಿಮಗ ಅರಿವಾಯ್ತು, ಜ್ಞಾನೋದಯ ಆಯ್ತು, ಅಂತರಾವಲೋಕನ ಮಾಡ್ಕೊಂಡಿದ್ದೆ ಆದ್ರೆ ಏನ್ ಮಾಡ್ತೀರಿ? ಅವಾಗ ಫೇಲ್ ಆಗಿರ್ತಾನಲ್ಲ. ಸೊ ರಚನಾತ್ಮಕ ಮುಖಾಂತರ ಏನಾಗ್ತಂದ್ರೆ ನಿಮ್ಗೆ ಟೀಚಿಂಗ್ ಮತ್ತು ಲರ್ನಿಂಗ್ ಎರಡೂ ಕೂಡ ಇಂಪ್ರೂವ್ ಆಗ್ತಾವ ಅಂತ ಹೇಳ್ತಾ ಇದ್ದಾರೆ. ಮಗುವಿಗೆ ಕೂಡ ಗೊತ್ತಾಗ್ತದೆ. ಓಕೆ, ಇಟ್ಸ್ ಆಫನ್ ಇನ್ಫಾರ್ಮಲ್ ಅಂಡ್ ಏಮ್ಸ್ ಟು ಐಡೆಂಟಿಫೈ ಗ್ಯಾಪ್ಸ್ ಇನ್ ನಾಲೆಜ್. ಅಂತಂದ್ರೆ ಯಾವ್ದ್ರಲ್ಲಿ ಕಲಿಕಾ ಅಂತರವನ್ನ ಗುರುತಿಸಲು ಸಹಾಯವಾಗುವುದು ಯಾವುದು ಅಂದ್ರೆ ಫಾರ್ಮೆಟ್, ಕಲಿಕಾ ಅಂತರ. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ತಿಳಿದದ, ಓಕೆನಾ,
ಇದನ್ನೆಲ್ಲ ತಿಳ್ಕೊಳ್ಳೋದೇ ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಇನ್ಕ್ಲೂಡ್ ಇನ್ ಕ್ಲಾಸ್ ಡಿಸ್ಕಷನ್ಸ್, ತರಗತಿಯಲ್ಲಿ ಚರ್ಚೆ ಮಾಡೋದು ಕೂಡ ಫಾರ್ಮೇಟಿವ್ ಅಸೆಸ್ಮೆಂಟ್. ಹೋಮ್ವರ್ಕ್ ಅಸೆಸ್ಮೆಂಟ್, ಮನೆಗೆ ಏನು ಹೋಮ್ವರ್ಕ್ ಕೊಡ್ತೀವಲ್ಲ, ಬಹಳ ಇಂಪಾರ್ಟೆಂಟ್ ಇವೆಲ್ಲ ಎಕ್ಸಾಮ್ದಾಗ ಕೇಳ್ತಾರೆ. ಹೋಮ್ವರ್ಕ್ ಕೊಡುವುದು ಕೂಡ ರಚನಾತ್ಮಕ ಮೌಲ್ಯಮಾಪನ ಅಥವಾ ರೂಪಣಾತ್ಮಕ ಮೌಲ್ಯಮಾಪನ, ಕ್ಯೂಜ್ ಕೂಡ ಹೌದು. ಓಕೆ, ಇಲ್ಲಿ ಕೂಡ ಉದಾಹರಣೆಗಳು ಕೊಟ್ಟಿದ್ದೀನಿ ನಾನು ಹಿಂದಿನ ಸ್ಲೈಡ್ ಅಲ್ಲಿ, ಇಲ್ಲಿ ಕನ್ನಡದಲ್ಲಿ. ಸೊ ಇವು ಕೂಡ ನೀವು ಆಡ್ ಮಾಡ್ಕೊಳ್ಬೇಕು. ಹೋಮ್ವರ್ಕ್ ಆಗಲಿ, ತರಗತಿಯಲ್ಲಿ ಚರ್ಚೆ ಮಾಡುವುದಾಗ್ಲಿ. ಓಕೆ, ಎಸ್. ಎರಡನೇದು ಸಂಕಲನಾತ್ಮಕ ಮೌಲ್ಯಮಾಪನ. ಸಂಕಲನಾತ್ಮಕ ಮೌಲ್ಯಮಾಪನ ಏನ್ರಿ ಸರ್? ಸಂಕಲನಾತ್ಮಕ ಮೌಲ್ಯಮಾಪನ, ಸಮೇಟಿವ್ ಇವ್ಯಾಲ್ಯೂಯೇಷನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಶೈಕ್ಷಣಿಕ ವರ್ಷದ ಕೊನೆಯಲ್ಲಿ ತೆಗೆದುಕೊಳ್ಳುವ ಮೌಲ್ಯಮಾಪನವನ್ನ ನಾವು ಸಂಕಲನಾತ್ಮಕ ಅಂತ ಕರಿತೀವಿ. ಯಾವಾಗ? ಶೈಕ್ಷಣಿಕ ವರ್ಷದ ಕೊನೆಯಲ್ಲಿ ತೆಗೆದುಕೊಳ್ಳುವ ಮೌಲ್ಯಮಾಪನ ಯಾವುದು? ಸಂಕಲನಾತ್ಮಕ ಮೌಲ್ಯಮಾಪನ. ಬೋಧನಾ ಕಲಿಕಾ ಪ್ರಕ್ರಿಯೆ ಅಂತ್ಯದಲ್ಲಿ ತೆಗೆದುಕೊಳ್ಳುವ ಮೌಲ್ಯಮಾಪನ ಅಂದ್ರೆ ವಾರ್ಷಿಕ ಪರೀಕ್ಷೆ ಮತ್ತು ಅರ್ಧ ವಾರ್ಷಿಕ ಪರೀಕ್ಷೆ ಉದಾಹರಣೆ. ಬೋಧನಾ ಕಲಿಕಾ ಪ್ರಕ್ರಿಯೆ ಅಂತ್ಯದಲ್ಲಿ, ಆದರೆ ಇದು ನಮ್ದು ರೂಪಣಾತ್ಮಕ ಮತ್ತು ರಚನಾತ್ಮಕ ಮೌಲ್ಯಮಾಪನ ವರ್ಷಾನುಪೂರ್ತಿ ತೆಗೆದುಕೊಳ್ಳುವ ಮೌಲ್ಯಮಾಪನ. ಕೊನೆಯಲ್ಲಿ ತೆಗೆದುಕೊಳ್ಳುವ ಮೌಲ್ಯಮಾಪನ ಸಂಕಲನಾತ್ಮಕ. ಓಕೆ, ಎಸ್. ಸಂಕಲನಾತ್ಮಕ ಮೌಲ್ಯಮಾಪನದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಶ್ರೇಣಿ ನೀಡುವುದು. ಮಕ್ಕೊಂಡೇ ಇಲ್ರಿ, ಒಂದ್ 2-3 ದಿವಸ ಆಯ್ತು. ಒಂದು 4 ಅವರ್ಸ್ ಅಷ್ಟೇ ನಿದ್ದೆ ಮಾಡೋದಾಗ್ಲತ್ತ. ಸ್ಲೈಡ್ ಮಾಡ್ಕೋಬೇಕು, ಮತ್ತೆ ಅದನ್ನೆಲ್ಲ ಕ್ಲಾಸ್ ಹೇಳ್ಬೇಕು. ಸೊ ಹಾಗಾಗಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡ್ಲಿಕ್ಕೆ ಒಂದೊಂದು ಸರ್ತಿ 1 ಅವರ್, ಹಾಫ್ ಆನ್ ಅವರ್ ಆದ್ರೂ ಮಿನಿಮಮ್ ಬೇಕೇ ಬೇಕ್ರಿ. ಓಕೆ, ಇರ್ಲಿ, ಪರವಾಗಿಲ್ಲ. 7 ತಾರೀಕಿಂತ ಆಮೇಲೆ 7 ತಾರೀಕು ಮುಗಿದ ನಂತರ ಹಚ್ಕೊಂಡು ಮಲ್ಕೊಂಬದೆ. ಓಕೆ, ಸಂಕಲನಾತ್ಮಕ ಮೌಲ್ಯಮಾಪನದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ವಿದ್ಯಾರ್ಥಿಗಳಿಗೆ ಶ್ರೇಣಿ ನೀಡೋದು, ಪದೋನ್ನತಿ ನೀಡೋದು. ಮಗುವಿಗೆ ಶ್ರೇಣಿ A+ ಕೊಡು, B+ ಕೊಡು, 98% ಕೊಡು ನಿನ್ನ ಸ್ಕೋರ್. ಇದೇ ಸಂಕಲನಾತ್ಮಕ ಮೌಲ್ಯಮಾಪನ. ಯಾವಾಗ ಕೊಡ್ತೀರಿ ನೀವು? ಉದಾಹರಣೆ ಕೊಡ್ರಿ ಸರ್. ವಾರ್ಷಿಕ ಪರೀಕ್ಷೆ, ಅರ್ಧ ವಾರ್ಷಿಕ, ಮಿಡ್ ಟರ್ಮ್ ಎಕ್ಸಾಮ್ ಮತ್ತು ಆನ್ಯುವಲ್ ಎಕ್ಸಾಮ್. ಇದೇ ಸಂಕಲನಾತ್ಮಕ. ಬೋಧನಾ ಕಲಿಕಾ ಉದ್ದೇಶಗಳ ಈಡೇರಿಕೆ ಹಾಗೂ ಪರಿಣಾಮದ ಬಗ್ಗೆ ಅಧ್ಯಯನ ಮಾಡಲು ಸಹಕಾರಿಯಾಗಿದೆ. ಓಕೆನಾ? ಯಾವ ರೀತಿ ಪರಿಣಾಮ ಅಂದ್ರೆ, ರಿಸಲ್ಟ್ ಯಾವ ರೀತಿ ಬರ್ತದೆ ಅದು ಹೆಲ್ಪ್ ಆಗ್ತದೆ. ಓಕೆನಾ? ನೋಡಿ, ಸಮೇಟಿವ್ ಇವ್ಯಾಲ್ಯೂಯೇಷನ್ ಇಂಗ್ಲಿಷ್ ನಲ್ಲಿ, ದಿಸ್ ಅಪ್ರೋಚ್ ಇನ್ವಾಲ್ವ್ಸ್ ರೆಗ್ಯುಲರ್ ಅಸೆಸ್ಮೆಂಟ್ ಅಂಡ್ ಫೀಡ್ಬ್ಯಾಕ್. ಓಕೆ, often as a part of larger continuous and comprehensive evaluation framework. It aims to track progress, identify areas for improvement, provide support throughout a course or program. Example includes frequent test ಆಗಲಿ, ಎಸ್ಸೆ ಆಗಲಿ, ಪ್ರಾಜೆಕ್ಟ್ ಆಗಲಿ, ಪ್ರೆಸೆಂಟೇಷನ್ಸ್ ಆಗಲಿ, ಇವೆಲ್ಲ ಸಮೇಟಿವ್ ಇವ್ಯಾಲ್ಯೂಯೇಷನ್. ಓಕೆ, ಪ್ರೆಸೆಂಟೇಷನ್ ಆಗಲಿ, ಪ್ರಾಜೆಕ್ಟ್ ಆಗಲಿ ಕೊನೆಗೆ ಕೊಡ್ತಾರೆ. ಓಕೆ, ಎಸ್. ನೋಡ್ರಿ, ಇನ್ನೊಂದು ನೋಡ್ರಿ, ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ವ್ಯತ್ಯಾಸ ಕೊಟ್ಟಿದ್ದೀವಿ. ಇವ್ಯಾಲ್ಯೂಯೇಷನ್ ಡ್ಯೂರಿಂಗ್ ಲರ್ನಿಂಗ್ ಅಂದ್ರೆ, ಬೋಧನಾ ಕಲಿಕಾ ಪ್ರಕ್ರಿಯೆ ಸಂದರ್ಭದಲ್ಲಿ ಕೈಗೊಳ್ಳುವ ಮೌಲ್ಯಮಾಪನವನ್ನು ನಾವು ರಚನಾತ್ಮಕ ಮೌಲ್ಯಮಾಪನ ಅಂತ ಕರಿತೀವಿ. ಓಕೆ, ರಚನಾತ್ಮಕ ಅಥವಾ ರೂಪಣಾತ್ಮಕ ಮೌಲ್ಯಮಾಪನ ಯಾವಾಗ? ಇವ್ಯಾಲ್ಯೂಯೇಷನ್ ಡ್ಯೂರಿಂಗ್ ಲರ್ನಿಂಗ್, ಬೋಧನಾ ಕಲಿಕಾ ಪ್ರಕ್ರಿಯೆಯ ಸಂದರ್ಭದಲ್ಲಿ ಕೈಗೊಳ್ಳುವ ಮೌಲ್ಯಮಾಪನ. ಇವ್ಯಾಲ್ಯೂಯೇಷನ್ ಆಫ್ಟರ್ ಲರ್ನಿಂಗ್, ವರ್ಷದ ಕೊನೆಯಲ್ಲಿ, ಸಮೇಟಿವ್. ಓಕೆನಾ? ಮಾನಿಟರಿಂಗ್ ಲರ್ನಿಂಗ್ ಪ್ರೊಸೆಸ್, ಓಕೆನಾ, ಕಲಿಯುವುದನ್ನ ಗೈಡ್ ಮಾಡುವುದು, ರಚನಾತ್ಮಕ. ಮಾರ್ಗದರ್ಶನ, ಅಸೈನಿಂಗ್ ಆಫ್ ರ್ಯಾಂಕ್ಸ್ ಅಂಡ್ ಗ್ರೇಡ್ಸ್ ಅಂದ್ರೆ ಮಕ್ಕಳಿಗೆ ಶ್ರೇಣಿ ಕೊಡೋದಾಗ್ಲಿ, ರ್ಯಾಂಕ್ ಕೊಡೋದಾಗ್ಲಿ, ಸಮೇಟಿವ್ ಅಸೆಸ್ಮೆಂಟ್. ಇಂಪ್ರೂವ್ಸ್ ಲರ್ನಿಂಗ್, ಕಲಿಕಾ ಪ್ರಕ್ರಿಯೆಯನ್ನ ಇಂಪ್ರೂವ್ ಮಾಡ್ತದ, ಸುಧಾರಣೆನ ಮಾಡ್ತದ. ಇದೇನಪ್ಪ ಅಂದ್ರೆ ಅಚೀವ್ಮೆಂಟ್ಸ್ ಅನ್ನು ಮಾತ್ರ ಇವ್ಯಾಲ್ಯೂಯೇಟ್ ಮಾಡ್ತದ. ಓಕೆನಾ? ಪ್ರೊವೈಡ್ಸ್ ಆನ್ಗೋಯಿಂಗ್ ಫೀಡ್ಬ್ಯಾಕ್ ಫಾರ್ ಇಂಪ್ರೂವಿಂಗ್ ಇನ್ಸ್ಟ್ರಕ್ಷನ್ಸ್. ಓಕೆನಾ? ಕೇವಲ ಒಂದು ಫೀಡ್ಬ್ಯಾಕ್ ಅನ್ನ ತೆಗೆದುಕೊಳ್ತಾರೆ. ಇಲ್ಲಿ ಪ್ರೊವೈಡ್ಸ್ ಫೀಡ್ಬ್ಯಾಕ್ ಅನ್ನ ತಗೊಂಡು ಇಂಪ್ರೂವ್ಮೆಂಟ್ ಅನ್ನ ಮಾಡ್ಕೊಳ್ತಾರ. ಇಲ್ಲೇನಪ್ಪಾ ಅಂತಂದ್ರೆ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ ಅಷ್ಟೇ ಇರ್ತವೆ. ವಾರ್ಷಿಕ ಪರೀಕ್ಷೆ, ಅರ್ಧ ವಾರ್ಷಿಕ ಪರೀಕ್ಷೆ. ಓಕೆನಾ? ಇಲ್ಲಿ ಫೋಕಸಸ್ ಆನ್ ಲರ್ನಿಂಗ್ ಗೋಲ್ಸ್ ಮೇಲೆ, ನಮಗ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸುವುದಕ್ಕಿಂತ ನಾಲೆಜ್ ಮೇಲೆ ಫೋಕಸ್ ಮಾಡ್ತಾರೆ. ಇಲ್ಲಿ ರಿಸಲ್ಟ್ ಮೇಲೆ ಫೋಕಸ್ ಮಾಡ್ತಾರೆ. ಫಾರ್ ಸ್ಮಾಲ್ ಕಂಟೆಂಟ್ ಏರಿಯಾಸ್ ಅಂದ್ರೆ ನಾವು ಯೂನಿಟಿ ಟೆಸ್ಟ್ ಆಗಲಿ, ಸ್ಲಿಪ್ ಟೆಸ್ಟ್ ಆಗಲಿ ತಗೊಳ್ತಾರ ಅಂತ ಹೇಳಿದಲ್ಲ, ಮಂತ್ಲಿ ಟೆಸ್ಟ್ ಆಗಲಿ, ಸ್ಮಾಲ್ ಕಂಟೆಂಟ್ ಏರಿಯಾಸ್ ಅನ್ನ ಕವರ್ ಮಾಡ್ತದೆ. ಇದು ಎಂಟೈರ್ ಕೋರ್ಸ್ ಅನ್ನ ಕವರ್ ಮಾಡ್ತದೆ. ಅಂದ್ರೆ ವರ್ಷದ ಕೊನೆಯಲ್ಲಿ ತೆಗೆದುಕೊಳ್ಳುವ ಮೌಲ್ಯಮಾಪನ. ಇನ್ನೊಂದು ಹೇಳ್ತೀನಿ ನೋಡ್ರಿ, ನಿಮಗೆ ಚೆನ್ನಾಗಿ ತಿಳ್ಕೊಡ್ರಿ. ಈಗ ರಚನಾತ್ಮಕ ಮೌಲ್ಯಮಾಪನ ಅಂದ್ರೆ ನಾನು ಈ ರೀತಿ ಹೇಳ್ತಾ ಇದ್ದೆ. ಅಂದ್ರೆ ಒಂದು ವರ್ಷ, ಈಗ ನೋಡ್ರಿ, ನಾನು 5ನೇ ತರಗತಿ ವಿದ್ಯಾರ್ಥಿ ಇದ್ದೀನಿ ಅಂತ ತಿಳ್ಕೊಡ್ರಿ. 5ನೇ ತರಗತಿ ವಿದ್ಯಾರ್ಥಿ, ನಾನು 4ನೇ ಪಾಸ್ ಆಗಿ 5ನೇಗೆ ಬಂದಾಗಿನಿಂದ 5ನೇ ತರಗತಿ ಎನ್ಯುವಲ್ ಎಕ್ಸಾಮ್ ಬರೆಯುವವರೆಗೂ ಏನ್ ನಾವು ಎಲ್ಲ ಕೈಗೊಳ್ತೀವಲ್ಲ, ಯೂನಿಟಿ ಟೆಸ್ಟ್ ಆಗಲಿ, ಘಟಕ ಪರೀಕ್ಷೆ, ಏನೇನ್ ಅದಾವ, ಕ್ವಿಜ್ ಆಗಲಿ, ಅವೆಲ್ಲ ಕೂಡ ಏನಪ್ಪಾ ಅಂದ್ರೆ ರಚನಾತ್ಮಕ ಅಥವಾ ರೂಪಣಾತ್ಮಕ. ಸಮೇಟಿವ್ ಅಂದ್ರೆ ವರ್ಷದ ಕೊನೆಯಲ್ಲಿ ತೆಗೆದುಕೊಳ್ಳುವ ಮೌಲ್ಯಮಾಪನ ಸಮೇಟಿವ್. ಆದರೆ
ಇದು ನಾನು ಒಂದು ಶೈಕ್ಷಣಿಕ ವರ್ಷಕ್ಕೆ ಕನ್ಸಿಡರ್ ಮಾಡಿದಾಗ ಹಿಂಗೆ ಹೇಳ್ತೀನಿ. ನಾನು ಒಂದು ತರಗತಿಗೆ ಕನ್ಸಿಡರ್ ಮಾಡಿದಾಗ, ಒಂದು ಕ್ಲಾಸಿಗೆ ಕನ್ಸಿಡರ್ ಮಾಡಿದಾಗ, ಈಗ ನಾನು ಶಿಕ್ಷಕನಾಗಿ ಆಯ್ಕೆಯಾಗಿದ್ದೀನಿ ಅಂತ ಅನ್ಕೊಳ್ರಿ. ನಾನು ಗಣಿತ ಶಿಕ್ಷಕನಾಗಿ ಆಯ್ಕೆಯಾಗಿದ್ದೀನಿ. ಸೊ ನಾನೊಂದು ತರಗತಿ ತೆಗೆದುಕೊಳ್ಳುವಾಗ ಬೋಧನೆ ಪೂರ್ವದಲ್ಲಿ, ಬೋಧನೆ ಸಂದರ್ಭದಲ್ಲಿ, ಬೋಧನೆ ನಂತರ ಕೈಗೊಳ್ಳುವ ಮೌಲ್ಯಮಾಪನ, ರಚನಾತ್ಮಕ ಮೌಲ್ಯಮಾಪನ. ಅವಾಗೆ ನಾನು ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೋದು, ಕ್ವಶನ್ಸ್ ಗಳನ್ನ ಕೇಳೋದು, ಚಾಪ್ಟರ್ ವೈಸ್ ಕ್ವಶನ್ಸ್ ಗಳನ್ನ ಕೇಳೋದು, ಒಂದು ಪ್ಯಾರ ಹೇಳಿದ ನಂತರ ಕ್ವಶನ್ಸ್ ಕೇಳೋದು, ಇದು ರಚನಾತ್ಮಕ. ಈ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ನಂದೊಂದು 1 ಅವರ್ ಕ್ಲಾಸ್ ಮುಗಿದ ನಂತರ ಕೊನೆಗೆ ತೆಗೆದುಕೊಳ್ತಿಲ್ಲ, ಅದನ್ನು ಸಮ್ಮಿಟಿವ್ ಅಂತ ನಾವು ಹೇಳ್ಬೇಕು. ನಾನು ಹೇಳೋದು ಅರ್ಥ ಆಯ್ತ್ರಿ? ಒಂದು ವರ್ಷವನ್ನ ಕನ್ಸಿಡರ್ ಮಾಡಿದಾಗ ವರ್ಷಾನುಪೂರ್ತಿ ಕೈಗೊಳ್ಳುವ ಮೌಲ್ಯಮಾಪನವನ್ನ ರಚನಾತ್ಮಕ, ರೂಪಣಾತ್ಮಕ ಅಂತ ಕರಿತೀವಿ. ವರ್ಷದ ಕೊನೆಯಲ್ಲಿ ಕೈಗೊಳ್ಳುವ ಮೌಲ್ಯಮಾಪನವನ್ನು ಸಮ್ಮಿಟಿವ್ ಅಂತ ಕರಿತೀವಿ. ಒಂದು ತರಗತಿಯನ್ನ ಕನ್ಸಿಡರ್ ಮಾಡಿದಾಗ, ಒಂದು ಕ್ಲಾಸ್ ಅನ್ನ ಕನ್ಸಿಡರ್ ಮಾಡಿದಾಗ, 1 ಅವರ್ನ ಒಂದು ಕ್ಲಾಸ್ ಅನ್ನ ಕನ್ಸಿಡರ್ ಮಾಡಿದಾಗ, 45 ನಿಮಿಷ ಅಥವಾ 1 ಅವರ್ ಇರ್ಬೋದು, ಅದನ್ನ ನಾವು ಕನ್ಸಿಡರ್ ಮಾಡಿದಾಗ ಆ ತರಗತಿಯಲ್ಲಿ ಹೆಲ್ದಿ ಡಿಸ್ಕಷನ್ ಇರೋದು, ತರಗತಿ ಪ್ರಾರಂಭದಿಂದ ಕೊನೆಯವರೆಗೆ ಪ್ರಶ್ನೆಗಳನ್ನ ಕೇಳುವುದು, ಇದು ಫಾರ್ಮೇಟಿವ್. ತರಗತಿಯ ನಂತರ ಕೊನೆಗೆ ಕೇಳುವುದು ಸಮ್ಮಿಟಿವ್. ಓಕೆ, ಹಿಂಗೂ ಕೇಳ್ತಾರೆ ಪ್ರಶ್ನೆಗಳು. ಓಕೆ, ನೋಡಿ ಕೊಟ್ಟಿದ್ದಾರೆ ನೋಡ್ರಿ ಎಕ್ಸಾಂಪಲ್. ಫಾರ್ಮೇಟಿವ್ ಏನಪ್ಪಾ ಅಂದ್ರೆ ಎಂಟ್ರಿ ಮತ್ತು ಎಕ್ಸಿಟ್ ಸ್ಲಿಪ್ ಆಗಲಿ, ಕ್ವಿಜಸ್ಗಳಾಗಲಿ, ಇಂಟರ್ವ್ಯೂ ಆಗಲಿ, ಸೆಲ್ಫ್ ಅಸೆಸ್ಮೆಂಟ್ ಎಲ್ಲ ಫಾರ್ಮೇಟಿವ್. ಸಮೇಟಿವ್ ಅಂತಂದ್ರೆ ಎಂಡ್ ಆಫ್ ಯೂನಿಟ್ ಆರ್ ಎಂಡ್ ಆಫ್ ಚಾಪ್ಟರ್ ಟೆಸ್ಟ್. ನಾನು ಹೇಳಿದೆ ಇವಾಗ ತರಗತಿ ಅಂತ ಕನ್ಸಿಡರ್ ಮಾಡಿದಾಗ ಹಿಂಗೆ. ಓಕೆ, ಸಮೇಟಿವ್ ಅಂತ. ಫೈನಲ್ ಪ್ರಾಜೆಕ್ಟ್ ಆಗಲಿ, ಓಕೆ, ಅಚೀವ್ಮೆಂಟ್ ಟೆಸ್ಟ್ ಆಗಲಿ, ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ ಆಗಲಿ, ಇವೆಲ್ಲ ಏನಪ್ಪಾ ಅಂದ್ರೆ ಸಮೇಟಿವ್ ಅಸೆಸ್ಮೆಂಟ್. ಓಕೆ, ಮತ್ತೆ ಕೊಟ್ಟಿದ್ದೀನಿ ಸುಮ್ಮನೆ ಈಗೇನು ಅರ್ಥ ಆಗ್ಯದ ನಿಮ್ಗ. ಮತ್ತೆ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ರೀತಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಓಕೆ, ಸೊ ಹಾಗಾಗಿ ನಿಮ್ಗೆ ನಾನು ಕೊಟ್ಟೆ. ನೋಡ್ರಿ, ಫಾರ್ಮೇಟಿವ್ ಅಂತಂದ್ರೆ ಏನ್ರಿ? ಯಾವಾಗ ಕೈಗೊಳ್ತಾರೆ ಮೌಲ್ಯಮಾಪನ ಫಾರ್ಮೇಟಿವ್ ಅಂತಂದ್ರ ಥ್ರೂ ಔಟ್ ದಿ ಕೋರ್ಸ್. ಫಾರ್ಮೇಟಿವ್ ರಚನಾತ್ಮಕ ಅಥವಾ ರೂಪಣಾತ್ಮಕ. ಔಟ್ ದಿ ಕೋರ್ಸ್. ಇಲ್ಲಿ ಎಟ್ ದಿ ಎಂಡ್ ಆಫ್ ದಿ ಇನ್ಸ್ಟ್ರಕ್ಷನಲ್ ಪೀರಿಯಡ್, ಕೊನೆಯಲ್ಲಿ ಐಡೆಂಟಿಫೈ ಗ್ಯಾಪ್ಸ್ ಅಂಡ್ ಇಂಪ್ರೂವ್ ಲರ್ನಿಂಗ್ ಅಂದ್ರೆ ಕಲಿಕಾ ಅಂತರವನ್ನು ಗುರುತಿಸಿ ಕಲಿಕೆಯನ್ನ ಇಂಪ್ರೂವ್ಮೆಂಟ್ ಮಾಡ್ತದ, ಸುಧಾರಿಸ್ತದೆ. ಯಾವುದು? ರಚನಾತ್ಮಕ. ಆದ್ರೆ ನಮ್ದು ಇದು ಸಂಕಲನಾತ್ಮಕ ಏನ್ ಮಾಡ್ತದ್ರಿ? ಇದು ಯಾಕೋ ಪೆನ್ ಪ್ಯಾಡ್ ವರ್ಕ್ ಆಗ್ತಾ ಇಲ್ರಿ. ಓಕೆ, ಇರ್ಬಿಡ್ರಿ. ಸಂಕಲನಾತ್ಮಕ ಏನ್ ಮಾಡ್ತದ? ಸಂಕಲನಾತ್ಮಕ ಅಂತಂದ್ರೆ ಕಲೆಕ್ಟ್ ಎವಿಡೆನ್ಸ್ ಆಫ್ ಸ್ಟೂಡೆಂಟ್ ನಾಲೆಜ್, ಸ್ಕಿಲ್, ಪ್ರೊಫಿಸಿಯೆಂಟ್ಲಿ ಅಂತ ಹೇಳ್ತಾರೆ. ಪ್ರೊಫಿಸಿಯನ್ಸಿ, ಸ್ಕಿಲ್ ಪ್ರೊಫಿಸಿಯನ್ಸಿ. ಓಕೆ, ಇದು ಕೇವಲ ಜ್ಞಾನವನ್ನ ಪರೀಕ್ಷೆ ಮಾಡ್ತದ, ಇದು ಕಲಿಕಾ ಅಂತರವನ್ನ ಪರೀಕ್ಷೆ ಮಾಡ್ತದ. ಓಕೆ, ಇದೇನಪ್ಪ ಅಂದ್ರೆ ಸಪೋರ್ಟ್ ಸ್ಪೆಸಿಫಿಕ್ ಸ್ಟೂಡೆಂಟ್ ನೀಡ್ಸ್, ಮಗುವಿನ ಅಗತ್ಯತೆಗೆ ಅನುಗುಣವಾಗಿ ಪಾಠ ಮಾಡಲು ಸಹಾಯವಾಗ್ತದೆ. ಮಗುವಿನ ಅಗತ್ಯಗಳಿಗೆ ಅನುಗುಣವಾಗಿ ಬೋಧನಾ ಕೌಶಲ್ಯಗಳನ್ನು ಹೊಂದಿಸಿಕೊಳ್ಳುವುದು, ಮಗುವಿನ ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿ, ಮಗುವಿನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೋಧನಾ ಕೌಶಲ್ಯಗಳನ್ನು ಹೊಂದಿಸಿಕೊಳ್ಳುವುದು ಯಾವುದಪ್ಪ ಅಂತಂದ್ರೆ ಫಾರ್ಮೇಟಿವ್. ಆದರೆ ಸಮೇಟಿವ್ ಏನು? ಏನಪ್ಪಾ ಅಂತಂದ್ರೆ ಎಕ್ಸಿಟ್ ಲರ್ನಿಂಗ್ ಪ್ರಾಡಕ್ಟ್ಸ್ ಆರ್ ಕಮ್ಯುಲೇಟಿವ್ ಅಸೆಸ್ಮೆಂಟ್ ಅಂದ್ರೆ ವರ್ಷದ ಕೊನೆಯಲ್ಲಿ ತೆಗೆದುಕೊಳ್ಳುವ ಮೌಲ್ಯಮಾಪನ ಅಂತ ಹೇಳ್ತಾರೆ. ಓಕೆ, ಗೊತ್ತಾಯ್ತಾ? ಏನ್ ಸಿಂಪಲ್ ಏನಿಲ್ರಿ, ತಲಿ ಏನು ಕೆಡ್ಸ್ಕೊಳ್ಬೇಡ್ರಿ. ರಚನಾತ್ಮಕ ಮೌಲ್ಯಮಾಪನ ಅಂತಂದ್ರೆ ಏನಪ್ಪಾ ಅಂತಂದ್ರೆ ವರ್ಷ ಪೂರ್ತಿ ಕೈಗೊಳ್ಳುವ ಮೌಲ್ಯಮಾಪನ. ಅದು ವಾರ್ಷಿಕ ಪರೀಕ್ಷೆ ಆಗಲಿ, ಅರ್ಧ ವಾರ್ಷಿಕ ಪರೀಕ್ಷೆ, ರಚನಾತ್ಮಕ ಮೌಲ್ಯಮಾಪನ ಅಂದ್ರೆ ಘಟಕ ಪರೀಕ್ಷೆ, ಮಾಸಿಕ ಪರೀಕ್ಷೆ, ಕಿರು ಪರೀಕ್ಷೆ, ಕ್ವಿಜ್ ಆಗಲಿ, ಮುಕ್ತ ಪ್ರಶ್ನೆ, ಯೋಜನೆ, ವೀಕ್ಷಣೆ ರಚನಾತ್ಮಕ. ಆದರೆ ಸಂಕಲಾತ್ಮಕ ಅಂದ್ರೆ ವರ್ಷದ ಕೊನೆಯಲ್ಲಿ ತೆಗೆದುಕೊಳ್ಳುವ ಮೌಲ್ಯಮಾಪನ. ಅಷ್ಟೇ ನೆನಪಿಟ್ಕೊಳ್ರಿ, ಮತ್ತೇನ್ ಬೇಕಾಗಿಲ್ಲ. ಇನ್ನು ನೈದಾನಿಕ ಮೌಲ್ಯಮಾಪನ ಅಂತ ಒಂದು ಬರ್ತದ. ಕಲಿಕೆಗಾಗಿ ಮೌಲ್ಯಮಾಪನ, ಕಲಿಕೆಯ ಮೌಲ್ಯಮಾಪನ ಅಂತ ಬರ್ತಾವ. ಆಮೇಲೆ ಪ್ರಶ್ನೆಗಳನ್ನ ಕೇಳ್ತೀನಿ ಒಂದು 4 ಅಷ್ಟೇ. ಓಕೆ, ನೋಡ್ರಿ, ನೈದಾನಿಕ ಮೌಲ್ಯಮಾಪನ ಅಂದ್ರೇನು? ನಾನು ಈಗಾಗಲೇ ವ್ಯಕ್ತಿ ಅಧ್ಯಯನದಲ್ಲಿ ಹೇಳಿದ್ದೀನಿ, ಕೇಸ್ ಸ್ಟಡಿ. ಓಕೆನಾ? ಮನೋವಿಜ್ಞಾನದ ವಿಧಾನಗಳಲ್ಲಿ ಒಟ್ಟು 6 ವಿಧಾನಗಳದಾವ. ವೀಕ್ಷಣೆ ವಿಧಾನ ಅಥವಾ ಅವಲೋಕನ ವಿಧಾನ, ಅಂತರವಲೋಕನ ವಿಧಾನ, ವ್ಯಕ್ತಿ ಅಧ್ಯಯನ, ಪ್ರಾಯೋಗಿಕ ವಿಧಾನ, ಮನೋವಿಶ್ಲೇಷಣಾ ವಿಧಾನ, ಕೊನೆಯದು ಯಾವ್ದ್ರಿ? ಸಮೀಕ್ಷಾ ವಿಧಾನ. 6 ವಿಧಾನಗಳ ಮೇಲೆ ಫಿಕ್ಸ್ ಒಂದು ಪ್ರಶ್ನೆ ಬಂದೇ ಬರ್ತದೆ. ಫಿಕ್ಸ್ ಆಗಿ ಒಂದು ಪ್ರಶ್ನೆ ಬರ್ತದೆ. ನೈದಾನಿಕ ಮೌಲ್ಯಮಾಪನ, ಚಿಕಿತ್ಸಾ ಮೌಲ್ಯಮಾಪನ ಅಥವಾ ಪರಿಹಾರ ಮೌಲ್ಯಮಾಪನ ಅಂತ ಕರಿತೀವಿ. ರೆಮಿಡಿಯಲ್ ಟೀಚಿಂಗ್ ಅಂತ ಕರಿತೀವಿ ಕನ್ನಡದಲ್ಲಿ. ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್ ಅಥವಾ ರೆಮಿಡಿಯಲ್ ಟೀಚಿಂಗ್ ಅಂತಾನೂ ಕರಿಬಹುದು ನಾವು, ಅಥವಾ ರೆಮಿಡಿಯಲ್ ಅಸೆಸ್ಮೆಂಟ್ ಅಂತಾನೂ ಕರೀತಾರೆ. ಓಕೆ, ನೋಡಿ, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನ ಗುರುತಿಸಿ ಕಾರಣಗಳನ್ನ ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತ ಪರಿಹಾರ ಸೂಚಿಸುವುದನ್ನ ನಾವು ನೈದಾನಿಕ ಮೌಲ್ಯಮಾಪನ ಅಂತ ಕರಿತೀವಿ.
ಏನ್ರಿ ನೈದಾನಿಕ ಮೌಲ್ಯಮಾಪನ ಅಂದ್ರ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನ ಗುರುತಿಸಿ. ಯಾಕೆ ಮಗು ನೀನ್ ಕಲಿಕೆಯಲ್ಲಿ ಹಿಂದುಳಿದಿದ್ದಿ? ಯಾವ ಚಾಪ್ಟರ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ? ಯಾಕೆ ಹೋಮ್ವರ್ಕ್ ಮಾಡ್ಕೊಂಡು ಬರ್ತಾ ಇಲ್ಲ? ಇಲ್ರಿ ಟೀಚರ್ ನನ್ನ ಹತ್ರ ನೋಟ್ಬುಕ್ ಇಲ್ರಿ. ಇಲ್ರಿ ಟೀಚರ್ ನಮ್ಮ ಮನ್ಯಾಗೆಲ್ಲ ನನ್ ಕೆಲಸ ಹಚ್ತಾರ್ರಿ. ಏನು ಸಮಸ್ಯೆ ಅದ ನಿನಗ? ಕಲಿಕೆಯಲ್ಲಿ ಯಾಕೆ ಹಿಂದುಳಿದಿದ್ದಿ? ಕಾರಣಗಳನ್ನ ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತ ಪರಿಹಾರಗಳನ್ನ ಸೂಚಿಸುವುದನ್ನ ನೈದಾನಿಕರಿಸುವುದು, ಸಮಸ್ಯೆಗೆ ಸೂಕ್ತ ಪರಿಹಾರ ಕೊಡುವುದು ಅಂತ ಕರಿತೀವಿ. ನೈದಾನಿಕ ಮೌಲ್ಯಮಾಪನ ಅರ್ಥ ಆಯ್ತ್ರಿ? ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನ ಗುರುತಿಸಿ ಕಾರಣಗಳನ್ನ ಪತ್ತೆ ಹಚ್ಚಿ ಸೂಕ್ತ ಪರಿಹಾರವನ್ನು ಸೂಚಿಸುವುದನ್ನೇ ನಾವು ನೈದಾನಿಕ ಮೌಲ್ಯಮಾಪನ ಅಂತ ಕರಿತೀವಿ. ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್ ಇಸ್ ದಿ ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್ ಚಿಲ್ಡ್ರನ್ ಹೂ ಆರ್ ಲ್ಯಾಗಿಂಗ್ ಬಿಹೈಂಡ್ ಇನ್ ಲರ್ನಿಂಗ್. ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥದ್ದು. ಫೈಂಡಿಂಗ್ ದಿ ಕಾಸಸ್, ಕಾರಣಗಳನ್ನ ತಿಳ್ಕೊಂಡು ಅಂಡ್ ಸಜೆಸ್ಟಿಂಗ್ ಅಪ್ರೋಪ್ರಿಯೇಟ್ ಸೊಲ್ಯೂಷನ್ಸ್, ಅಂದ್ರೆ ಅವ್ರಿಗೆ ಸೊಲ್ಯೂಷನ್ಸ್ ಗಳನ್ನ ಸಜೆಸ್ಟ್ ಮಾಡುವುದನ್ನ ನಾವು ನೈದಾನಿಕ ಮೌಲ್ಯಮಾಪನ ಅಂತ ಕರಿತೀವಿ. ಇಲ್ಲಿ ಮಗುವಿಗೆ ಸಮಸ್ಯೆ ಏನದಂತ ತಿಳ್ಕೊಳ್ತೀವಿ. ಫಸ್ಟ್ ಆ ಸಮಸ್ಯೆಗೆ ಸೂಕ್ತ ಕಾರಣಗಳನ್ನ ತಿಳ್ಕೊಂಡು ಆ ಕಾರಣದ ಬಗ್ಗೆ ನಾವು ಮಾಹಿತಿಯನ್ನ ಕಲೆ ಹಾಕಿ ಸೂಕ್ತ ಪರಿಹಾರವನ್ನ ಕೊಡುವುದನ್ನ ನೈದಾನಿಕ ಮೌಲ್ಯಮಾಪನ ಅಂತ ಕರಿತೀವಿ. ನೆಕ್ಸ್ಟ್ ಕಲಿಕೆಯ ಮೌಲ್ಯಮಾಪನ ಯಾವ್ದ್ರಿ? ಕಲಿಕೆಯ ಮೌಲ್ಯಮಾಪನ. ಏನ್ರಿ ಸರ್ ಕಲಿಕೆಯ ಮೌಲ್ಯಮಾಪನ? ನೋಡ್ರಿ ಇಲ್ಲಿ 2 ರೀತಿ ಬರ್ತಾವ. ಕಲಿಕೆಯ ಮೌಲ್ಯಮಾಪನ, ಕಲಿಕೆಗಾಗಿ ಮೌಲ್ಯಮಾಪನ. ಫಸ್ಟ್ ಕಲಿಕೆಗಾಗಿ ಮೌಲ್ಯಮಾಪನವನ್ನ ನೋಡೋಣ. ಕಲಿಕೆಗಾಗಿ ಮೌಲ್ಯಮಾಪನ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್. ಕಲಿಕೆಯ ಮೌಲ್ಯಮಾಪನ ಅಂದ್ರೆ ಅಸೆಸ್ಮೆಂಟ್ ಆಫ್ ಲರ್ನಿಂಗ್. ಏನ್ರಿ ಸರ್ ಅದು ಕಲಿಕೆಗಾಗಿ ಮೌಲ್ಯಮಾಪನ ಅಂದ್ರೆ ನೀವು ನೆನ್ಪಿಟ್ಕೊಳ್ರಿ, ಅಡುಗೆಗಾಗಿ ಮೌಲ್ಯಮಾಪನ. ಕಲಿಕೆಗಾಗಿ ಮೌಲ್ಯಮಾಪನ, ಅಡುಗೆಗಾಗಿ ಮೌಲ್ಯಮಾಪನ. ಅಸೆಸ್ಮೆಂಟ್ ಫಾರ್ ಲರ್ನಿಂಗ್, ಕಲಿಕೆಯ ಮೌಲ್ಯಮಾಪನ. ಅಸೆಸ್ಮೆಂಟ್ ಆಫ್ ಲರ್ನಿಂಗ್, ಅಸೆಸ್ಮೆಂಟ್ ಫಾರ್ ಲರ್ನಿಂಗ್, ಅಸೆಸ್ಮೆಂಟ್ ಆಫ್ ಲರ್ನಿಂಗ್. ಸೊ ಇಲ್ಲಿ ನೋಡ್ರಿ, ಕಲಿಕೆಗಾಗಿ ಮೌಲ್ಯಮಾಪನ ಅಂತಂದ್ರೆ ಅಡುಗೆಗಾಗಿ ಮೌಲ್ಯಮಾಪನ ಅಂತ ತಿಳ್ಕೊಡ್ರಿ. ಒಂದು CTT ಒಳಗೆ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿದಾರ. ಅಡುಗೆ ಭಟ್ಟನು, ಭಟ್ ಅಂದ್ರೆ ಅಡುಗೆ ಮಾಡೋರಿಗೆ ಕರೀತಾರೆ. ಅಡುಗೆ ಭಟ್ಟನು ಅಡುಗೆ ಮಾಡುವಾಗ ಅಡುಗೆಯ ರುಚಿ ನೋಡುವುದು ಯಾವ ಮೌಲ್ಯಮಾಪನ? ಅಡುಗೆ ಮಾಡ್ತಾ ಇದ್ದಾನ, ಇನ್ನೂ ಕುದ್ದಿಲ್ಲ ಪೂರ್ತಿಯಾಗಿ, ಇನ್ನೂ ಅಡುಗೆ ರೆಡಿ ಆಗಿಲ್ಲ. ರೈಸ್ ಬಿಡ್ರಿ, ರೈಸಿಗೆ ಯಾರು ಟೇಸ್ಟ್ ನೋಡಂಗಿಲ್ಲ. ಬಿರಿಯಾನಿ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಡ್ರಿ. ವೆಜ್ ಆಗಲಿ ನಾನ್ ವೆಜ್ ಬಿರಿಯಾನಿ ಯಾವ್ದಾರ ನಿಮ್ಗೆ ಯಾವ್ದು ಇಷ್ಟ ಅದ ಅದು ಬಿರಿಯಾನಿ, ನಿಮ್ಗೆ ಇಷ್ಟ ಇರುವ ಬಿರಿಯಾನಿಯನ್ನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಡ್ರಿ. ಆ ಬಿರಿಯಾನಿ ಮಾಡುವಾಗ ಅಡುಗೆ ಭಟ್ಟನು ಅಡುಗೆ ಮಾಡುವಾಗ ರುಚಿ ನೋಡ್ತಾ ಇದ್ದಾನೆ, ಇನ್ನೂ ಅಡುಗೆ ಕುದ್ದಿಲ್ಲ. ಅದು ಕಲಿಕೆಗಾಗಿ ಮೌಲ್ಯಮಾಪನ, ಅಡುಗೆಗಾಗಿ ಮೌಲ್ಯಮಾಪನ. ರುಚಿ ಯಾಕೆ ನೋಡ್ತಾ ಇದ್ದಾನೆ? ಏನಾದ್ರೂ ಕಡಿಮೆ ಬಿದ್ದಿದೇನು, ಏನಾದ್ರೂ ಹೆಚ್ಚಾಗಿದೇನು, ಕಡಿಮೆ ಬಿದ್ದರೆ ಇನ್ನೂ ಯಾಡ್ ಏನ್ ಮಾಡ್ಬೇಕು, ಅಥವಾ ಹೆಚ್ಚಾಗಿತ್ತಂದ್ರೆ ಇನ್ನೊಂದು ಏನ್ ಹಾಕಿದ್ರೆ ಅದು ಕರೆಕ್ಟ್ ಆಗ್ತದ. ಇದು ಕಲಿಕೆಗಾಗಿ ಮೌಲ್ಯಮಾಪನ. ಓಕೆನಾ? ಕಲಿಕೆಯ ಮೌಲ್ಯಮಾಪನ ಅಂತಂದ್ರೆ ಕಲಿಕೆಯ ಮೌಲ್ಯಮಾಪನ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಂದ್ರೆ ಅಡುಗೆಯ ಮೌಲ್ಯಮಾಪನ. ಅಡುಗೆಗಾಗಿ ಅಂದ್ರೆ ಅಡುಗೆ ಮಾಡುವಾಗ, ಅಡುಗೆಯ ಅಂತಂದ್ರೆ ಕಲಿಕೆಯ. ಅಡುಗೆ ಮಾಡುವಾಗ ರುಚಿ ನೋಡುದು ಅಡುಗೆಗಾಗಿ, ಕಲಿಕೆಗಾಗಿ. ಅಡುಗೆ ಮಾಡಿದ ನಂತರ ರುಚಿ ನೋಡುದು ಕಲಿಕೆಯ ಅಥವಾ ಅಡುಗೆಯ. ಅಸೆಸ್ಮೆಂಟ್ ಆಫ್ ಲರ್ನಿಂಗ್. ಇಲ್ಲಿ ನೋಡ್ರಿ, ಅಲ್ಲಿ ಅಡುಗೆ ಮಾಡುವಾಗ ರುಚಿ ನೋಡಿದ್ವಿ, ಇಲ್ಲಿ ಅಡುಗೆ ಆದ ನಂತರ ನೀವೇನು ಊಟಕ್ಕೆ ಹೋಗ್ತೀವಿ ಅದು ಕಲಿಕೆಯ ಮೌಲ್ಯಮಾಪನ. ಅಡುಗೆ ಹೆಂಗಾಗ ಅದನ್ನ ಟೇಸ್ಟ್ ನೋಡೋದು ಕಲಿಕೆಯ ಮೌಲ್ಯಮಾಪನ. ಅದನ್ನೇ ಇವಾಗ ಹೇಳ್ತೀನಿ ನೋಡ್ರಿ. ಮೊದಲನೇದು ನೋಡ್ರಿ, 4ನೇದು ಮಕ್ಕಳ ಕಲಿಕೆಗಾಗಿ ಮೌಲ್ಯಮಾಪನದಲ್ಲಿ ಮಕ್ಕಳ ಪೂರ್ವ ಜ್ಞಾನವನ್ನ ಪರೀಕ್ಷೆ ಮಾಡೋದು. ಮಕ್ಕಳ ಕಲಿಕೆಗಾಗಿ, ಇನ್ನು ಕಲಿತಾ ಇಲ್ಲ, ಅವರು ಕಲೀಲಿಕ್ಕೆ ಪ್ರಾರಂಭ ಮಾಡ್ತಾ ಇದಾರ, ಸ್ಟಾರ್ಟ್ ಮಾಡ್ತಾ ಇದಾರ, ಮಕ್ಕಳ ಪೂರ್ವ ಜ್ಞಾನ ಪರೀಕ್ಷಿಸುವುದು. ಬೋಧನಾ ಕಲಿಕೆಯ ಪ್ರಕ್ರಿಯೆ ಪೂರ್ವದಲ್ಲಿ ಮಕ್ಕಳ ಪೂರ್ವ ಜ್ಞಾನವನ್ನ ಪರೀಕ್ಷಿಸುವುದನ್ನ ನಾವು ಕಲಿಕೆಗಾಗಿ ಮೌಲ್ಯಮಾಪನ ಅಂತ ಕರಿತೀವಿ. ನಿರಂತರದಲ್ಲಿ ಏನಿತ್ತು? ಪೂರ್ವದಲ್ಲಿ, ಸಂದರ್ಭದಲ್ಲಿ, ನಂತರದಲ್ಲಿ ಅಂತಿತ್ತು. ಸಂಕಲನಾತ್ಮಕದಲ್ಲಿ ಪೂರ್ತಿ ವರ್ಷದ ಕೊನೆಯಲ್ಲಿ ಅಂತಿತ್ತು. ರಚನಾತ್ಮಕ ಅಂತಂದ್ರೆ ವರ್ಷಾನು ಪೂರ್ತಿ ಅಂತಿತ್ತು ಘಟಕ ಪರೀಕ್ಷೆ. ಆದ್ರೆ ಕಲಿಕೆಗಾಗಿ ಅಂದ್ರೆ ಕೇವಲ ಪೂರ್ವ ಜ್ಞಾನ ಪರೀಕ್ಷೆ ಮಾಡೋದು ಮಾತ್ರ ಕಲಿಕೆಗಾಗಿ ಮೌಲ್ಯಮಾಪನ. ಬೋಧನಾ ಕಲಿಕಾ ಪ್ರಕ್ರಿಯೆಯು ಪ್ರಾರಂಭಿಸುವ ಮೊದಲು ಕೈಗೊಳ್ಳುವ ಮೌಲ್ಯಮಾಪನ. ಬೋಧನಾ ಕಲಿಕಾ ಪ್ರಕ್ರಿಯೆಯು ಪ್ರಾರಂಭಿಸುವ ಮೊದಲು ಕೈಗೊಳ್ಳುವ ಮೌಲ್ಯಮಾಪನವನ್ನು ನಾವು ಕಲಿಕೆಗಾಗಿ ಮೌಲ್ಯಮಾಪನ ಅಂತ ಕರಿತೀವಿ. ಬೋಧನಾ ಕಲಿಕಾ ಪ್ರಕ್ರಿಯೆ ನಂತರ ಕೈಗೊಳ್ಳುವ ಮೌಲ್ಯಮಾಪನವನ್ನು ನಾವು ಕಲಿಕೆಯ ಮೌಲ್ಯಮಾಪನ ಅಂತ ಕರಿತೀವಿ. ಇದು ಕಲಿಕೆಗಾಗಿ ಮೌಲ್ಯಮಾಪನ ಪೂರ್ವ ಜ್ಞಾನವನ್ನ ಪರೀಕ್ಷೆ ಮಾಡಿದ್ರೆ, ಕಲಿಕೆಯ ಮೌಲ್ಯಮಾಪನ ಕಲಿಕಾ ಫಲವನ್ನ ಪರೀಕ್ಷೆ ಮಾಡ್ತಾರೆ. ಕಲಿಕಾ ಫಲ ಅಂತಂದ್ರೆ ನಮ್ಮ ರಿಸಲ್ಟ್ ಅನ್ನ, ನಮ್ಮ ಲರ್ನಿಂಗ್ ಔಟ್ಕಮ್ಸ್ ಅನ್ನ, ಟೆಸ್ಟಿಂಗ್ ದಿ ಲರ್ನಿಂಗ್ ಔಟ್ಕಮ್ಸ್ ಆಫ್ ಚಿಲ್ಡ್ರನ್. ಕಲಿಕಾ ಫಲವನ್ನ ಪರೀಕ್ಷೆ ಮಾಡುವುದು ಕಲಿಕೆಯ ಮೌಲ್ಯಮಾಪನ. ಬೋಧನಾ ಕಲಿಕಾ ಪ್ರಕ್ರಿಯೆ ಪೂರ್ವದಲ್ಲಿ ಕಲಿಕೆಗಾಗಿ, ಬೋಧನಾ ಕಲಿಕಾ ಪ್ರಕ್ರಿಯೆ ನಂತರ ಕಲಿಕೆಯ ಮೌಲ್ಯಮಾಪನ. ಓಕೆ, ಅದನ್ನೇ ಕೊಟ್ಟಿದ್ದೀನಿ, ನೀವು ನೋಡ್ಕೊಳ್ಬಹುದು. ಓಕೆ, ಮೊದಲನೇ ಪ್ರಶ್ನೆ, ಶಿಕ್ಷಕರ ಸಾಧನೆಯನ್ನು ಈ ಮೂಲಕ ಗುರುತಿಸಲಾಗುತ್ತದೆ. ಯಾವುದರ ಮೂಲಕ ನಾವು ಶಿಕ್ಷಕರ ಸಾಧನೆಯನ್ನು ಗುರುತಿಸ್ತೀವಿ ಹೇಳ್ರಿ? ಶಿಕ್ಷಕರ ಸಾಧನೆಯನ್ನ ಈ ಮೂಲಕ ಗುರುತಿಸಲಾಗುತ್ತದೆ. ಶಿಕ್ಷಕರ ವ್ಯಕ್ತಿತ್ವದಿಂದ ಅಲ್ಲ, ವಿದ್ಯಾರ್ಥಿಗಳ ವರ್ತನೆಯಿಂದ
ಶಿಕ್ಷಕರ ಬೋಧನಾ ಸಾಮರ್ಥ್ಯದಿಂದ, ಶಿಕ್ಷಕರ ಉತ್ತಮ ವರ್ತನೆಗಳಿಂದ. ಸರಿಯಾದ ಉತ್ತರ ಯಾವ್ದ್ರಿ? GPST 2017ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಯಾವ್ದಪ್ಪ ಅಂದ್ರೆ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಅಂದ್ರೆ ಶಿಕ್ಷಕರ ಬೋಧನಾ ಸಾಮರ್ಥ್ಯದಿಂದ, ಶಿಕ್ಷಕರಿಗೆ ಆ ವಿಷಯದ ಮೇಲೆ ಎಷ್ಟು ಹಿಡಿತ ಅದನ್ನು, ಯಾವ ರೀತಿ ಟೀಚನ್ನ ಮಾಡ್ತಾರೋ ಅಂತಕ್ಕಂಥ ಒಂದು ಸಾಮರ್ಥ್ಯದ ಆಧಾರದ ಮೇಲೆ ಶಿಕ್ಷಕರ ಸಾಧನೆಯನ್ನ ಗುರುತಿಸ್ತೀವಿ. ಬೋಧನಾ ಸಾಮರ್ಥ್ಯದಿಂದ ಸರಿಯಾದ ಉತ್ತರ, ಟೀಚಿಂಗ್ ಎಬಿಲಿಟಿ. ಓಕೆ. ಎರಡನೇ ಪ್ರಶ್ನೆ, ಪರಿಣಾಮಕಾರಿ ಬೋಧನೆಗೆ ಸಹಕಾರಿಯಾಗುವ ಅಂಶ ಯಾವುದು? ಪರಿಣಾಮಕಾರಿ ಬೋಧನೆಗೆ ಸಹಕಾರಿಯಾಗುವ ಅಂಶ ಯಾವುದು? ಯಾವುದು? ಪರಿಣಾಮಕಾರಿ ಬೋಧನೆಗೆ ಸಹಕಾರಿಯಾಗುವ ಅಂಶ ಯಾವುದು? ಆಪ್ಷನ್ ಎ, ಕಟ್ಟುನಿಟ್ಟಾಗಿರುವುದು, ಬಹಳ ಸ್ಟ್ರಿಕ್ಟ್ ಆಗಿರುವುದು. ಶೈಕ್ಷಣಿಕ ವ್ಯವಸ್ಥೆನ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ. ಶೈಕ್ಷಣಿಕ ವ್ಯವಸ್ಥೆ ಏನದಲ್ಲ ಅದು ಅರ್ಥ ಮಾಡಿಕೊಳ್ಳುವುದು. ವಿದ್ಯಾರ್ಥಿಗಳೊಂದಿಗೆ ಸ್ನೇಹದಿಂದಿರುವುದು, ಫ್ರೆಂಡ್ಲಿ ಆಗಿರುವುದು, ಫ್ರೆಂಡ್ಲಿನೆಸ್ ವಿತ್ ಸ್ಟೂಡೆಂಟ್ಸ್. ಡಿ ಏನು? ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನ ಅರ್ಥ ಮಾಡಿಕೊಳ್ಳುವುದು. ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನ ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿ, ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪಾಠ ಮಾಡುವುದು ಪರಿಣಾಮಕಾರಿ ಬೋಧನೆಗೆ ಸಹಕಾರಿಯಾಗುವ ಅಂಶ ಅಂತ ಹೇಳ್ತೀವಿ. ಸೊ ಸರಿಯಾದ ಉತ್ತರ ಯಾವ್ದ್ರಿ? ಡಿ. ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಮೂರನೇ ಪ್ರಶ್ನೆ, ತರಗತಿಯ ಶೈಕ್ಷಣಿಕ ಮೌಲ್ಯಮಾಪನದ ಪ್ರಮುಖ ಉದ್ದೇಶ ಏನ್ರಿ? ತರಗತಿ ಒಳಗ ನಾವು ಮೌಲ್ಯಮಾಪನ ಮಾಡ್ತೀವಿ, ಇವ್ಯಾಲ್ಯೂಯೇಷನ್ ಮಾಡ್ತೀವಿ, ಅಸೆಸ್ಮೆಂಟ್ ಮಾಡ್ತೀವಿ. ಅದು ಯಾಕೆ ಮಾಡ್ತೀವಿ? ಶಿಕ್ಷಕರ ಪರಿಣಾಮಕಾರಿ ಅದನ್ನ ಅಳೆಯಲ್ಲನ, ಶಿಕ್ಷಕರ ಪರಿಣಾಮಕಾರಿತ್ವವನ್ನು ಅಳೆ ಅಂದ್ರೆ ಸರ್ ಬಹಳ ಸ್ಟ್ರಿಕ್ಟ್ ಇದಾರ, ಬಹಳ ಹಾರ್ಡ್ ಕ್ವಶನ್ಸ್ ಗಳನ್ನ ತೆಗೆದಿದ್ದಾರ ಅಂತ ನೋಡಿ ಸರ್ ಯಾವ ರೀತಿ ಸ್ಟ್ರಿಕ್ಟ್ ಕ್ವಶನ್ ಪೇಪರ್ ತೆಗೆದಾರ ಅಂತ ನೋಡ್ಲಿಕ್ಕೆ ಮೌಲ್ಯಮಾಪನ ಮಾಡ್ತಾರ? ಅಲ್ಲ. ಬೋಧನೆಯನ್ನ ಸುಧಾರಿಸಿಕೊಳ್ಳಲ್ಲ. ಶಿಕ್ಷಕರು ಪಾಠ ಮಾಡುವುದು ಬೋಧನೆಯನ್ನ ಸುಧಾರಿಸಿಕೊಳ್ಳಲು. ಅಂದ್ರೆ ಬೋಧನೆಯನ್ನ ನಾನು ಇನ್ನು ಯಾವ ರೀತಿ ಪಾಠ ಮಾಡಬೇಕು ಅಂತ ಇವ್ಯಾಲ್ಯೂಯೇಷನ್ ಮುಖಾಂತರ ಗೊತ್ತಾಗ್ತದಂತ. ಸಿ, ರಾಷ್ಟ್ರೀಯ ಮಾನದಂಡಗಳೊಂದಿಗೆ ವಿದ್ಯಾರ್ಥಿಗಳನ್ನ ಹೋಲಿಸಲು ಅಂತಂದ್ರೆ ಆ ರಿಸಲ್ಟ್ ಅನ್ನ ನೋಡಿ ಮಕ್ಕಳು ರಾಷ್ಟ್ರೀಯ ಮಾನದಂಡಗಳೊಂದಿಗೆ ಅಂತಂದ್ರೆ ಬೇರೆ ಬೇರೆ ರಾಜ್ಯಗಳ ಪರೀಕ್ಷೆಗಳಾಗ್ಲಿ, ಬೇರೆ ಬೇರೆ ಎಕ್ಸಾಮ್ಗಳಿಗೆ ನಮ್ಮ ಮಕ್ಕಳು ಸಾಮರ್ಥ್ಯವನ್ನು ಹೊಂದಿದಾರಿಲ್ಲೋ, ಅರ್ಹತೆಯನ್ನು ಪಡಿತಾರಿಲ್ಲೋ ಅಂತಕ್ಕಂಥ ಒಂದು ರಾಷ್ಟ್ರೀಯ ಮಾನದಂಡಗಳೊಂದಿಗೆ ವಿದ್ಯಾರ್ಥಿಗಳನ್ನು ಹೋಲಿಸಲಿಕ್ಕೆ ನಾವು ಮೌಲ್ಯಮಾಪನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರ. ಇದನ್ನು ಕೂಡ ಅಲ್ಲ. ಈಗ ನೀವು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ ಡಿ ನೋಡ್ರಿ, ಬೋಧನಾ ಉದ್ದೇಶಗಳು ಎಷ್ಟರ ಮಟ್ಟಿಗೆ ಈಡೇರಿವೆ ಎಂಬುದನ್ನು ಅಳೆಯಲು. ಬೋಧನಾ ಉದ್ದೇಶಗಳು, ನಾನೇನ್ ಪಾಠ ಮಾಡ್ತಾ ಇದ್ದೀನಲ್ಲ ಅದು ಎಷ್ಟರ ಮಟ್ಟಿಗೆ ಈಡೇರಿದವ, ಮಕ್ಕಳಿಗೆ ಎಷ್ಟು ತಿಳಿದಿದಾವ ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಶೈಕ್ಷಣಿಕ ಮೌಲ್ಯಮಾಪನವನ್ನ ಮಾಡ್ತೀವಂತ. ಯಾವ್ದು? ಬಿ ಡಿ ಒಳಗೆ ಯಾವುದು? ಬಿ ಡಿ ಯಾವ್ದ್ರಿ ಸರಿಯಾದ ಉತ್ತರ? ನೀವೇ ಹೇಳ್ಬೇಕು. ಬಿ ಡಿ ನಾನು ಕೊಟ್ಟಿಲ್ಲ. ಥ್ಯಾಂಕ್ ಯು. ಬಿ ಡಿ ಬೇಕಂತಾನೆ ಕೊಟ್ಟಿಲ್ಲ, ನೀವೇ ಕಮೆಂಟ್ ಮಾಡಬೇಕು. ಪ್ರಶ್ನೆಯ 3ಕ್ಕೆ ಸರಿಯಾದ ಉತ್ತರ ಯಾವುದು? ಬಿ ನೋ ಡಿ ನೋ? ಬಿ ನೋ ಡಿ ನೋ ಒಂದೇ ಅದರ ಆನ್ಸರ್. ಬೋಧನೆಯನ್ನ ಸುಧಾರಿಸಿಕೊಳ್ಳಲು ನೀವು ಮೌಲ್ಯಮಾಪನ ಮಾಡ್ತೀರೋ ಅಥವಾ ಬೋಧನಾ ಉದ್ದೇಶಗಳು ಎಷ್ಟು ಮಟ್ಟಿಗೆ ಈಡೇರಿವೆ ಎಂಬುದನ್ನ ಅಳೆಯಲು ನೀವು ಮೌಲ್ಯಮಾಪನ ಮಾಡ್ತಿರೋ? ಓಕೆನಾ? ಎಸ್, ಗುಡ್. ಇದಕ್ಕೆ ಆನ್ಸರ್ ಮಾಡ್ರಿ. ನೆಕ್ಸ್ಟ್ ಚಾಪ್ಟರ್ ನೋಡೋಣ್ರಿ. ಓಕೆ, ನೋಡ್ರಿ ನೆಕ್ಸ್ಟ್ ಯಾವ್ದು ಚಾಪ್ಟರ್ ನೋಡೋಣ? ಯಾವ್ದಾದ್ರು ಕಲಿಕೆ ಬೇಡ, ವ್ಯಕ್ತಿತ್ವ ಬಹಳ ದೊಡ್ಡ ಅದಾವ್ರಿ ಅವು. ಮನೋವಿಜ್ಞಾನದ ಅರ್ಥ ಮತ್ತು ವ್ಯಾಖ್ಯೆ ನೋಡೋಣ. ಮೀನಿಂಗ್ ಅಂಡ್ ಡೆಫಿನೇಷನ್ ಆಫ್ ಸೈಕಾಲಜಿ. ಅದು ಬಹಳ ಸಣ್ಣದಿದ್ದಾರೆ, ಫಸ್ಟ್ ಚಾಪ್ಟರ್. ಮೀನಿಂಗ್ ಅಂಡ್ ನೀವೇನು ವರಿ ಮಾಡ್ಕೋಬೇಡ್ರಿ. ಸರ್ ಹಿಂದ ಮುಂದೆ ಹೇಳ್ತಾ ಇದ್ದಾರಂತ ಏನು ಫರಕ್ ಬೀಳಂಗಿಲ್ಲ. ಹೇಳೋ ನಾ ಇದ್ದೀನಲ್ಲ, ನಿಮ್ಗೆ ಯಾಕೆ ಟೆನ್ಷನ್? ಹೇಳೋ ನಾನಿದ್ದೀನಲ್ಲ, ನಿಮ್ಗೆ ಯಾಕೆ ಟೆನ್ಷನ್ ಬೇಕು? ಟೆನ್ಷನ್ ತಗೋತೀರಿ? ನೀವೇನು ವರಿ ಮಾಡ್ಕೊಳ್ಬೇಡ್ರಿ. ಓಕೆ, 40 ನಿಮಿಷ ಆಗ್ಯದ. ಇನ್ನೊಂದು 20 ನಿಮಿಷದಲ್ಲಿ ಇನ್ನೊಂದು ಚಾಪ್ಟರ್ನ ಮುಗಿಸ್ತೀನಿ. ಓಕೆ, ಅಂದ್ರೆ ಕಂಪ್ಲೀಟ್ ಆಗ್ತದೆ. ಈಗಾಗಲೇ 5 ಚಾಪ್ಟರ್ನ ಹೇಳಿದ್ದೀನಿ. ಇವೆರಡಾದ್ರೆ 7 ಚಾಪ್ಟರ್ಗಳು ಆಗ್ತಾವ. ಓಕೆ, ಒಟ್ಟು 16 ಅದಾವ, 7 ಆಯ್ತು, ಇನ್ನೂ 9 ಚಾಪ್ಟರ್ಗಳು ಉಳಿತಾವ. ಓಕೆ, ಅವು ಕೂಡ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಬೇಕು ಅಂದ್ರೆ, ನಿಮಗೆ ಬೇಕಾಗಿತ್ತಪ್ಪ ಅಂತಂದ್ರೆ ಮಾತ್ರ ಅಪ್ಲೋಡ್ ಮಾಡ್ತೀನಿ ರೀ. ಅರ್ಥ ಆಗ್ತಾ ಇದೆನಾ? ಓಕೆ, ಎಸ್, 1 ಸೆಕೆಂಡ್ ರೀ. ಸ್ಟಾರ್ಟ್ ಮಾಡೋಣ್ರಿ. ನೆಕ್ಸ್ಟ್ ಚಾಪ್ಟರ್ ಮನೋವಿಜ್ಞಾನದ ಅರ್ಥ ಮತ್ತು ವ್ಯಾಖ್ಯೆ. ಬತ್ ನೋಡ್ರಿ, ಬರ್ರಿ. ಮನೋವಿಜ್ಞಾನದ ಅರ್ಥ ಮತ್ತು ವ್ಯಾಖ್ಯೆ. ಮನೋವಿಜ್ಞಾನದ ಅರ್ಥ ಮತ್ತು ವ್ಯಾಖ್ಯೆ. ಮೀನಿಂಗ್ ಅಂಡ್ ಡೆಫಿನೇಷನ್ ಆಫ್ ಸೈಕಾಲಜಿ. ಮನೋವಿಜ್ಞಾನದ ಅರ್ಥ ಮತ್ತು ವ್ಯಾಖ್ಯೆ ನೋಡ್ರಿ. ಏನ್ರಿ ಸರ್ ಮನೋವಿಜ್ಞಾನದ ಅರ್ಥ ಮತ್ತು ವ್ಯಾಖ್ಯೆ ಅಂತಂದ್ರೆ,
ಆ ಮನೋವಿಜ್ಞಾನದ ಅರ್ಥ ಮತ್ತು ವ್ಯಾಖ್ಯೆ. ಏನು ಮನೋವಿಜ್ಞಾನದ ಅರ್ಥ ಏನು, ವ್ಯಾಖ್ಯೆ ಏನು ಅಂತಕ್ಕಂಥದ್ದು ನೋಡ್ರಿ. ಮನೋವಿಜ್ಞಾನವು ಆರಂಭದ ದಿನಗಳಲ್ಲಿ ತತ್ವಶಾಸ್ತ್ರದ ಒಂದು ಭಾಗವನ್ನಾಗಿ ಅಧ್ಯಯನ ಮಾಡ್ತಾ ಇತ್ತು. ಮನೋವಿಜ್ಞಾನವು ಆರಂಭದ ದಿನಗಳಲ್ಲಿ ತತ್ವಶಾಸ್ತ್ರದ ವಿಷಯದ ಒಂದು ಭಾಗವನ್ನಾಗಿ ಅಧ್ಯಯನ ಮಾಡಲಾಗುತ್ತಿತ್ತು. ಯಾವುದು? ತತ್ವಶಾಸ್ತ್ರ ವಿಷಯದ ಭಾಗವನ್ನಾಗಿ ಅಧ್ಯಯನ ಮಾಡಲಾಗುತ್ತಿತ್ತು. ಫಿಲಾಸಫಿ ಅದ್ರ ಮನೋವಿಜ್ಞಾನ ಸಪರೇಟ್ ಚಾಪ್ಟರ್ ಇರ್ಲಿಲ್ರಿ. ಫಿಲಾಸಫಿ ಒಳಗೆ ಓದ್ತಾ ಇದ್ರು. ಈಗ ನಾವು ಮನೋವಿಜ್ಞಾನದಲ್ಲಿ ಏನ್ ನೋಡಿದ್ವಿ, ಇವ್ಯಾಲ್ಯೂಯೇಷನ್ ಅಂತ ಮನೋವಿಜ್ಞಾನದಲ್ಲೇ ನೋಡ್ತಾ ಇದ್ದೀವಿ. ಇವ್ಯಾಲ್ಯೂಯೇಷನ್ ಒಂದು ಸಪರೇಟ್ ಸಬ್ಜೆಕ್ಟ್ ಹೆಂಗಾಗಿತ್ತಲ್ಲ, ಹಂಗ ಮೊದಲು ಮನೋವಿಜ್ಞಾನ ಫಿಲಾಸಫಿಯ ಒಂದು ಭಾಗವಾಗಿತ್ತು. ಫಿಲಾಸಫಿ ಅಂದ್ರೆ ಏನ್ರಿ? ತತ್ವಶಾಸ್ತ್ರ ಭಾಗವಾಗಿತ್ತು. ಸೊ ದಿನ ಕಳೆದಂತೆ ಮನೋವಿಜ್ಞಾನವು ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಾಗ ಸಪರೇಟ್ ಆಗಿ ಅದನ್ನ ಅಧ್ಯಯನ ಮಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಓಕೆ, ಮನೋವಿಜ್ಞಾನವು ಆರಂಭ ದಿನಗಳಲ್ಲಿ ತತ್ವಶಾಸ್ತ್ರದ ವಿಷಯದ ಭಾಗವನ್ನಾಗಿ ಅಧ್ಯಯನ ಮಾಡ್ತಾ ಇದ್ರು. ಇದು ನೆನ್ಪಿಟ್ಕೊಳ್ಬೇಕು. ಮನೋವಿಜ್ಞಾನದ ಪಿತಾಮಹ ಯಾರ್ರಿ ಸರ್ ಅಂತಂದ್ರೆ ಸಿಗ್ಮಂಡ್ ಫ್ರಾಯ್ಡ್. ಮನೋವಿಜ್ಞಾನದ ಪಿತಾಮಹ ಯಾರ್ರಿ? ಸಿಗ್ಮಂಡ್ ಫ್ರಾಯ್ಡ್. ಆಧುನಿಕ ಮನೋವಿಜ್ಞಾನದ ಪಿತಾಮಹ ಫಾದರ್ ಆಫ್ ಮಾಡರ್ನ್ ಸೈಕಾಲಜಿ. ಫಾದರ್ ಆಫ್ ಸೈಕಾಲಜಿ ಅಂದ್ರೆ ಸಿಗ್ಮಂಡ್ ಫ್ರಾಯ್ಡ್. ಓಕೆ, ಫಾದರ್ ಆಫ್ ಮಾಡರ್ನ್ ಸೈಕಾಲಜಿ ಅಂದ್ರೆ ವಿಲ್ಹೆಲ್ಮ್ ವುಂಟ್. ಸಿಗ್ಮಂಡ್ ಫ್ರಾಯ್ಡ್ ಅವ್ರ ಬಗ್ಗೆ ನಿಮ್ಗೆ ನಾನು ಹೇಳ್ಬೇಕಂದ್ರೆ, ಮಾನವನ ವ್ಯಕ್ತಿತ್ವ 3 ಆಯಾಮಗಳಿಂದ ಕೂಡಿದೆ ಅಂತ ಹೇಳ್ತಾರ. ಮಾನವನ ವ್ಯಕ್ತಿತ್ವ 3 ಆಯಾಮಗಳಿಂದ ಕೂಡಿದೆ. ಮೊದಲನೇದು ಯಾವುದು? ಈಗೋ, ಸೂಪರ್ ಈಗೋ. 3 ಆಯಾಮಗಳಿಂದ ಕೂಡಿದೆ ಅಂತ ಹೇಳ್ತಾರ. ಈಗೋ, ಸೂಪರ್ ಈಗೋ. ಯಾರು? ಸಿಗ್ಮಂಡ್ ಫ್ರಾಯ್ಡ್ ಅವರು. ಇದಂದ್ರ ಸ್ವಾರ್ಥ, ಈಗೋ ಅಂತಂದ್ರೆ ಸಾಮಾಜಿಕ ಪ್ರಜ್ಞೆ, ಸೂಪರ್ ಈಗೋ ಅಂದ್ರೆ ನೈತಿಕ ಪ್ರಜ್ಞೆ. ವ್ಯಕ್ತಿತ್ವ ಚಾಪ್ಟರ್ ನಲ್ಲಿ ಹೇಳ್ತೀನಿ. ಮತ್ತೆ ಮನೋಲೈಂಗಿಕ ಸಿದ್ಧಾಂತದ ಪ್ರತಿಪಾದಕರು. ಮನೋಲೈಂಗಿಕ, ಓಕೆನಾ, ಸೈಕೋಸೆಕ್ಸುವಲ್ ಥಿಯರಿ ಅಂತ ಕರಿತೀವಿ. ಮತ್ತೆ ಸಿಗ್ಮಂಡ್ ಫ್ರಾಯ್ಡ್ ಅವರ ಬಗ್ಗೆ ಗೊತ್ತು ನಿಮ್ಗ? ಓಕೆ, ಮನೋವಿಶ್ಲೇಷಣ ವಿಧಾನದ ಪ್ರತಿಪಾದಕರು. ಸೈಕೋ ಅನಾಲಿಟಿಕಲ್ ಅಥವಾ ಸೈಕೋ ಅನಾಲಿಸಿಸ್ ಮೆಥಡ್ ಅಂತ ಕರಿತೀವಿ. ಮನೋವಿಶ್ಲೇಷಣ, ಮನೋವಿಜ್ಞಾನದ 6 ವಿಧಾನಗಳಲ್ಲಿ 5ನೇ ವಿಧಾನ ಯಾವುದಂದ್ರೆ ಮನೋವಿಶ್ಲೇಷಣ ವಿಧಾನ. ಸೈಕೋ ಅನಾಲಿಸಿಸ್ ಅಥವಾ ಸೈಕೋ ಅನಾಲಿಟಿಕಲ್ ಮೆಥಡ್ ಅಂತ ಕರಿತೀವಿ. ಮಂಪರು ಪರೀಕ್ಷೆ, ಕನಸುಗಳನ್ನ ವಿಶ್ಲೇಷಣೆ ಮಾಡುವುದು ಅಂತ ಕರಿತೀವಿ. ಓಕೆ, ಹೇಳ್ತೀನಿ ನಾನು ನಿಮ್ಗೆ ಅದರ ಬಗ್ಗೆ. ಇನ್ನು ಗೊತ್ತಾಯ್ತು ಆಧುನಿಕ ಮನೋವಿಜ್ಞಾನ ಪಿತಾಮಹ ಫಾದರ್ ಆಫ್ ಮಾಡರ್ನ್ ಸೈಕಾಲಜಿ ಗೊತ್ತಾಯ್ತು. ಶೈಕ್ಷಣಿಕ ಮನೋವಿಜ್ಞಾನ ಪಿತಾಮಹ ಫಾದರ್ ಆಫ್ ಎಜುಕೇಶನಲ್ ಸೈಕಾಲಜಿ. ಫಾದರ್ ಆಫ್ ಸೈಕಾಲಜಿ ಸಿಗ್ಮಂಡ್ ಫ್ರಾಯ್ಡ್. ಫಾದರ್ ಆಫ್ ಮಾಡರ್ನ್ ಸೈಕಾಲಜಿ ವಿಲ್ಹೆಲ್ಮ್ ವುಂಟ್. ಫಾದರ್ ಆಫ್ ಎಜುಕೇಶನಲ್ ಸೈಕಾಲಜಿ ಥಾಂಡೈಕ್. ಶೈಕ್ಷಣಿಕ ಮನೋವಿಜ್ಞಾನ ಪಿತಾಮಹ ಥಾಂಡೈಕ್. ಥಾಂಡೈಕ್ ಅವ್ರ ಬಗ್ಗೆ ಅಂತೂ ಬಹಳ ಹೇಳ್ಬೇಕಾಗ್ತದೆ. 3 ಕಲಿಕಾ ನಿಯಮಗಳನ್ನ ಕೊಟ್ಟಿದ್ದಾರ. 3 ಕಲಿಕಾ ನಿಯಮಗಳು ಯಾವ? ಸಿದ್ಧಾಂತ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ, ಲಾ ಆಫ್ ರೆಡಿನೆಸ್, ಲಾ ಆಫ್ ಎಕ್ಸರ್ಸೈಸ್, ಲಾ ಆಫ್ ಎಫೆಕ್ಟಿವ್ನೆಸ್. 3 ಕಲಿಕಾ ನಿಯಮಗಳನ್ನು ಕೊಟ್ಟವ್ರು ಯಾರು? ಥಾಂಡೈಕ್ ಅವರು. 3 ರೀತಿ ಬುದ್ಧಿಶಕ್ತಿಗಳದಾವ ಅಂತ ಹೇಳಿದಾರ. ಯಾವ್ಯಾವು? ಮೂರ್ತ ಬುದ್ಧಿಶಕ್ತಿ, ಅಮೂರ್ತ ಬುದ್ಧಿಶಕ್ತಿ, ಮೂರ್ತ, ಓಕೆ, ಒಂದ್ ಸೆಕೆಂಡ್ ಇದು ಯಾಕೆ, ಅಮೂರ್ತ ಬುದ್ಧಿಶಕ್ತಿ ಮತ್ತೆ ಸಾಮಾಜಿಕ ಬುದ್ಧಿಶಕ್ತಿ. 3 ರೀತಿ ಬುದ್ಧಿಶಕ್ತಿಗಳದಾವ ಅಂತ ಹೇಳಿದ್ದಾರೆ. ಓಕೆ, ಕಾಂಕ್ರೀಟ್ ಇಂಟೆಲಿಜೆನ್ಸ್, ಅಬ್ಸ್ಟ್ರಾಕ್ಟ್ ಇಂಟೆಲಿಜೆನ್ಸ್, ಸೋಷಿಯಲ್ ಇಂಟೆಲಿಜೆನ್ಸ್. 3 ರೀತಿ ಬುದ್ಧಿಶಕ್ತಿಗಳು. ಮತ್ತು ಪ್ರಯತ್ನ ಮತ್ತು ಪ್ರಮಾದ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು. ಪ್ರಯತ್ನ ಮತ್ತು ಪ್ರಮಾದ, ಟ್ರಯಲ್ ಅಂಡ್ ಎರರ್. ಎದ್ರ ಮೇಲೆ ಪ್ರಯೋಗ ಮಾಡ್ತಾರ? ಅವ್ರು ಬೆಕ್ಕಿನ ಮೇಲೆ ಪ್ರಯೋಗವನ್ನ ಮಾಡ್ತಾರ ಥಾಂಡೈಕ್ ಅವರು. ಬಹಳ ಅದರ ಥಾಂಡೈಕ್ ಅವ್ರ ಬಗ್ಗೆ ಮಾತಾಡ್ಬೇಕಾಗಿತ್ತಪ್ಪ ಅಂದ್ರೆ ನೆಕ್ಸ್ಟ್ ನೋಡ್ರಿ, ಸೈಕಾಲಜಿ. ಸೈಕೆ ಮತ್ತು ಲೋಗಸ್ ಎಂಬ 2 ಪದಗಳ ಸಮ್ಮಿಲನದಿಂದ ಬಂದಿದೆ. ಸೈಕೆ ಪ್ಲಸ್ ಲೋಗಸ್ ಎಂಬ 2 ಪದಗಳ ಸಮ್ಮಿಲನದಿಂದ ಸೈಕಾಲಜಿ ಬಂದಿದೆ. ಸರ್ ಸೈಕೆ ಅಂತಂದ್ರೆ ಏನ್ರಿ ಸರ್ ಅಂದ್ರೆ ಆತ್ಮ, ಲೋಗಸ್ ಅಂತಂದ್ರೆ ಏನು? ಅಧ್ಯಯನ. ಸೊ ಆತ್ಮದ ಅಧ್ಯಯನವನ್ನ ನಾವು ಮನೋವಿಜ್ಞಾನ ಅಂತ ಕರಿತೀವಿ, ಸೈಕಾಲಜಿ ಅಂತ ಕರಿತಾ ಇದ್ರು. ಏನಂತ ಕರಿತಾ ಇದ್ರು? ಮನೋವಿಜ್ಞಾನ ಅಂದ್ರೆ ಮೊದಲು ಏನಂತ ಕರಿತಾ ಇದ್ರು? ಆತ್ಮದ ಅಧ್ಯಯನ ಅಂತ ಕರಿತಾ ಇದ್ರು. ಸ್ಟಡಿ ಆಫ್ ಸೋಲ್ ಅಂತ ಕರಿತಾ ಇದ್ರಿ. ಕರೆದವ್ರು ಯಾರು? ಗ್ರೀಕರು. ಅದಾದ ನಂತರ ಇಲ್ಲ ಇಲ್ಲೆಲ್ಲರೂ ಪ್ರಶ್ನೆ ಮಾಡ್ತಾರೆ, ಆತ್ಮದ ಅಧ್ಯಯನ ಅಂತ ಯಾರು ಕರೆದ್ರು? ಗ್ರೀಕರ್ ಕರೆದ್ರು. ಗ್ರೀಕರ್ದ ಒಂದು ಓಣಿ ಇತ್ತು, ಎಲ್ಲರೂ ಕೂಡ ಬಡಿಗೆ ತಗೊಂಡು ಹೋಗ್ತಾರೆ. ಡಾಂಟೆ ಆಗ್ಲಿ, ವಿಲ್ಹೆಲ್ಮ್ ವುಂಟ್ ಆಗ್ಲಿ, JB ವ್ಯಾಟ್ಸನ್ ಎಲ್ಲರೂ, ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ಬಡಿಗೆ ತಗೊಂಡು ಹೋಗ್ತಾರೆ ಗ್ರೀಕರ್ ಓಣಿಗೆ. ಹೋಗಿ ಅವ್ರು ಏರಿಯಾಕ್ ಹೋಗಿ ಆತ್ಮದ ಅಧ್ಯಯನ ಅಂತಂದ್ರೆ ಮನೋವಿಜ್ಞಾನ ಅಂತ ಹೇಳಿದ್ರಿ, ಹಾಗಾದ್ರೆ ಆತ್ಮ ಎಲ್ಲದ ತೋರಿಸು ಅಂತ ಹೇಳ್ತಾರೆ ಗ್ರೀಕರಿಗೆ. ಅವಾಗ ಗ್ರೀಕರು ಬಾಯಿ ಬೆಳ್ಳಗ್ ಮಾಡ್ಕೊಂಡು ಮ್ಯಾಕ್ ಮರಿ ಮಾಡಿ ಕೂಡ್ತಾವ್. ಹೌದಲ್ಲಪ್ಪ, ಆತ್ಮ ಅಂಬದು ಎಲ್ಲದ ತೋರ್ಸಕ್ ಆಗ್ತದ? ಸೊ ಆತ್ಮದ ಸ್ವರೂಪ, ಆಕಾರ ಮತ್ತು ಬಣ್ಣವನ್ನ ನಿರ್ದಿಷ್ಟ ಪದಗಳಲ್ಲಿ ಹೇಳಲು ಸಾಧ್ಯ ಆಗಕ್ಕಿಲ್ಲ. ಯಾರಿಗೆ? ಗ್ರೀಕರಿಗೆ. ಆತ್ಮದ ನಿರ್ದಿಷ್ಟ ಬಣ್ಣ, ನಿರ್ದಿಷ್ಟ ಆಕಾರ, ನಿರ್ದಿಷ್ಟ ಸ್ವರೂಪವನ್ನ ನಿರ್ದಿಷ್ಟ ಪದಗಳಲ್ಲಿ ಹೇಳಲು ಆಗಂಗಿಲ್ಲ. ಹಾಗಾಗಿ ಈ ಒಂದು ವಾಕ್ಯವನ್ನ ಕೈ ಬಿಡಲಾಯಿತು. ಆತ್ಮದ ಅಧ್ಯಯನ ಅಂತಕ್ಕಂಥ ವಾಕ್ಯವನ್ನ
ಕೈ ಬಿಡಲಾಯ್ತು. ಓಕೆನಾ. ಅದಾದ ನಂತರ ಡಾಂಟೆ ಏನಂತಾನಪ್ಪ ಅಂದ್ರೆ ಇಲ್ಲ ಆತ್ಮ ಅಧ್ಯಯನ ಮಾಡಿದ್ರೆ ಮನೋವಿಜ್ಞಾನ ಅಲ್ಲ, ಮನಸ್ಸಿನ ಬಗ್ಗೆ ನಾವು ಅಧ್ಯಯನ ಮಾಡಬೇಕು, ಸ್ಟಡಿ ಆಫ್ ಮೈಂಡ್ ಅಂತ ಕರಿತಾನವ. ಮನಸ್ಸಿನ ಅಧ್ಯಯನ ಮಾಡುವುದೇ ಮನೋವಿಜ್ಞಾನ ಅಂತ ಕರಿತಾನ ಡಾಂಟೆ ಅವರು. ನಿನ್ ಮನಸ್ಸಿನಾಗ ಏನದ ನನಗೆಲ್ಲ ಗೊತ್ತದ ಹೋಗಂತೀವಲ್ಲ ನಾವು. ಸೊ ಹಾಗಾಗಿ ಮನಸ್ಸಿನ ಬಗ್ಗೆ ಅಧ್ಯಯನ ಮಾಡೋದನ್ನ ಮನೋವಿಜ್ಞಾನ ಅಂತ ಡಾಂಟೆ ಕರೀತಾನೆ. ಅವಾಗ ಇವ್ರು ಎಲ್ಲ ವಿಲ್ಲೆಲ್ ಮೂಂಟ್ ಅವರು, ಜೆ ಬಿ ವ್ಯಾಟ್ಸನ್ ಮತ್ತೆ ಎಲ್ಲ 4-5 ಜನ ಅವನ್ ಬಲ್ ಹೋಗ್ತಾರೆ. ಡಾಂಟೆ ಹೊರಗ್ ಬಾ ಅಂತ ಕರೀತಾರ. ಅವ್ರ ಮಮ್ಮಿ ಅಂತಾಳೆ ಇಲ್ಲ ಪಿ ಊಟ ಮಾಡ್ಲತ್ತಾನ ಅಂತಾಳ. ಜರ ಅರ್ಜೆಂಟ್ ಅದ ಬರ್ರಿ ಹೊರಗ್ ಅಂತಾರ. ಡಾಂಟೆ ಹೊರಗ್ ಬರ್ತಾನ ಪಾಪ ಕೈ ತಗೊಂಡು ಮುಸ್ರಿ ಕೈಲಿ. ಹೊರಗ್ ಬಂದ್ ಕೂಡ ಕೇಳ್ತಾರ ಅವನಿಗೆ, ಏನಪ್ಪಾ ಡಾಂಟೆ ನೀ ಮನಸ್ಸಿ ಮೊದಲು ಆತ್ಮದ ಅಧ್ಯಯನ ಅಂತ ಕರೆದ್ರೆ ಗ್ರೀಕರು ಅದು ಸುಳ್ಳು ಮಾಡಿ ಮನಸ್ಸಿನ ಅಧ್ಯಯನ ಅಂತ ಹೇಳ್ದಿ. ಮನಸ್ಸೆಲ್ಲದ ತೋರ್ಸ್ ನಮಗ್, ನಾವ್ ಹೆಂಗ್ ಅಧ್ಯಯನ ಮಾಡಮಿ. ಅವಾಗ ಡಾಂಟೆ ಪಾಪ ಇದನ್ನು ಬಾಯಿ ಬೆಳಗ್ ಮಾಡ್ಕೋತ ಹೌದಪ್ಪ ಅಂತ. ಸೊ ಮನಸ್ಸು ಅಂತಕ್ಕಂಥದನ್ನ ನಿರ್ದಿಷ್ಟ ಪದಗಳಲ್ಲಿ ಹೇಳಕ್ಕಾಗಂಗಿಲ್ಲ. ಮನಸ್ಸಿನ ಆಕಾರ, ಸ್ವರೂಪ, ಬಣ್ಣ ಮತ್ತು ಮನಸ್ಸಿನ ಬಗ್ಗೆ ವ್ಯಾಖ್ಯೆಯನ್ನ ಕೊಡ್ಲಿಕ್ಕಾಗಂಗಿಲ್ಲ, ನಿರ್ದಿಷ್ಟವಾಗಿರ್ತಕ್ಕಂಥ ವ್ಯಾಖ್ಯೆಯನ್ನ ಕೊಡ್ಲಿಕ್ಕಾಗಂಗಿಲ್ಲ. ಸೊ ಹಾಗಾಗಿ ಈ ವ್ಯಾಖ್ಯೆಯನ್ನ ಕೂಡ ಕೈ ಬಿಡಲಾಯ್ತು. ಅದಾದ ನಂತರ ಪ್ರಜ್ಞಾನುಭವಗಳ ಅಧ್ಯಯನ ಅಂತ ಕರಿತಾನೆ ವಿಲ್ಹೆಲ್ ಮೂಂಟ್ ಅವ್ರು. ಏನ್ ಕರಿತಾನ್ರಿ ವಿಲ್ಹೆಲ್ ಮೂಂಟ್ ಅವರು? ಪ್ರಜ್ಞಾನುಭವಗಳ ಅಧ್ಯಯನ ಅಂದ್ರೆ ಪ್ರಜ್ಞೆಯ ಬಗ್ಗೆ ಅಧ್ಯಯನ ಮಾಡುವುದೇ ಮನೋವಿಜ್ಞಾನ ಅಂತ ಕರಿತಾನೆ. ಸ್ಟಡಿ ಆಫ್ ಕಾನ್ಸಿಯಸ್ನೆಸ್ ಅಂತ ಕರಿತಾನೆ. ಸ್ಟಡಿ ಆಫ್ ಸೋಲ್ ಹೋಯ್ತು, ಸ್ಟಡಿ ಆಫ್ ಮೈಂಡ್ ಹೋಯ್ತು, ಸ್ಟಡಿ ಆಫ್ ಕಾನ್ಸಿಯಸ್ನೆಸ್ ಆತ್ಮದ ಅಧ್ಯಯನ, ಮನಸ್ಸಿನ ಅಧ್ಯಯನ, ಪ್ರಜ್ಞೆಯ ಅಧ್ಯಯನ. ಓಕೆನಾ. ಕರ್ದಾರ ವಿಲ್ಹೆಲ್ ಮೂಂಟ್. ಹೂ ಅಂತ ಒಪ್ಕೊಂಡ್ರೆ ಎಲ್ರು ಹೌದು ಪ್ರಜ್ಞೆ. ಆಮೇಲೆ ಜೆ ಬಿ ವಾಟ್ಸನ್ ತಲೆ ಖರಾಬ್ ಆಗ್ತದ. ಹೋದ್ ನಾವು ಸೀದಾ ವಿಲ್ಹೆಲ್ ಮೂಂಟ್ ಅವ್ರ ಮನೆಗೆ ಹೋಗಿ, ಅಲ್ಲಪ್ಪ ಪ್ರಜ್ಞಾನುಭವಗಳ ಅಧ್ಯಯನ ಅಂತ ಹೇಳಿದ್ದಿ, ಎಲ್ರೂ ಕೂಡ ಮಾನವನ ಅವಸ್ಥೆಗಳಲ್ಲಿ 3 ಅವಸ್ಥೆಗಳದಾವ. ಯಾರು ಹೇಳ್ತಾರ? ಮಾನವನಲ್ಲಿ 3 ಅವಸ್ಥೆಗಳದಾವ ಅಂತ ಯಾರು ಹೇಳ್ತಾರಪ್ಪ ಅಂತಂದ್ರೆ ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾರ ನೋಡ್ರಿ. ಏನೇನಪ್ಪಾ ಅಂತಂದ್ರೆ ಅರೆ ಪ್ರಜ್ಞಾವಸ್ಥೆ, ಪ್ರಜ್ಞಾವಸ್ಥೆ, ಸುಪ್ತ ಪ್ರಜ್ಞಾವಸ್ಥೆ. ಏನ್ರಿ? ಪ್ರಜ್ಞಾವಸ್ಥೆ, ಅರೆ ಪ್ರಜ್ಞಾವಸ್ಥೆ, ಸುಪ್ತ ಪ್ರಜ್ಞಾವಸ್ಥೆ, ಕಾನ್ಸಿಯಸ್, ಸಬ್ ಕಾನ್ಸಿಯಸ್, ಅನ್ಕಾನ್ಸಿಯಸ್ ಅಂತ 3 ಪ್ರಜ್ಞಾವಸ್ಥೆಗಳದಾವ ಮಾನವನಲ್ಲಿ ಅಂತ ಹೇಳ್ತಾರೆ. ಯಾರು? ಸಿಗ್ಮಂಡ್ ಫ್ರಾಯ್ಡ್. ಇವ್ರೇನ್ ಹೇಳ್ತಾರೆ ಜೆ ಬಿ ವಾಟ್ಸನ್ ಅವರು, ನೀನು ಪ್ರಜ್ಞೆ ಅಂತ ಅಷ್ಟೇ ಹೇಳಿದಿ, ನಮ್ ಪಿತಾಮಹ ಏನ್ ಹೇಳೇನ ಸಿಗ್ಮಂಡ್ ಫ್ರಾಯ್ಡ್ 3 ಅವಸ್ಥೆಗಳಂತ ಹೇಳ್ದ. ಪ್ರಜ್ಞಾವಸ್ಥೆಯಲ್ಲಿ ಮಾನವನ ವರ್ತನೆಯನ್ನು ಅಧ್ಯಯನ ಮಾಡ್ತೀವಿ. ಅರೆ ಪ್ರಜ್ಞಾವಸ್ಥೆಯೊಳಗೆ ಮತ್ತು ಸುಪ್ತ ಪ್ರಜ್ಞಾವಸ್ಥೆಯೊಳಗೆ ಹೆಂಗ್ ಅಧ್ಯಯನ ಮಾಡ್ತೀರ ಅವನಿಗೆ? ಕೋಮಾದಾಗ ಹೋದಾಗ, ಸುಪ್ತ ಪ್ರಜ್ಞಾವಸ್ಥೆ ಒಳಗಿದ್ದಾಗ, ಅರೆ ಪ್ರಜ್ಞಾವಸ್ಥೆ ಒಳಗಿದ್ದಾಗ, ಸಬ್ ಕಾನ್ಸಿಯಸ್ ಮತ್ತು ಅನ್ಕಾನ್ಸಿಯಸ್ ಒಳಗಿದ್ದಾಗ ಹೆಂಗ್ ಅವನ ವರ್ತನೆಯನ್ನು ಅಧ್ಯಯನ ಮಾಡ್ತೀರಿ ಅಂದಾಗ, ಹೌದಪ್ಪ ಸಾರಿ ದೋಸ್ತ ಅಂತ ಸಾರಿ ಕೇಳ್ತಾನೆ ವಿಲ್ಹೆಲ್ ಮೂಂಟ್. ಅವಾಗ ಜೆ ಬಿ ವಾಟ್ಸನ್ ಏನ್ ಹೇಳ್ತಾನ, ಆತ್ಮದ ಬಗ್ಗೆ ಅಧ್ಯಯನ ಮಾಡೋದು ಮನೋವಿಜ್ಞಾನ ಅಲ್ಲ, ಮನಸ್ಸಿನ ಬಗ್ಗೆನೂ ಅಲ್ಲ, ಪ್ರಜ್ಞೆಯ ಬಗ್ಗೆನೂ ಅಲ್ಲ, ವರ್ತನೆಯ ಬಗ್ಗೆ ಅಧ್ಯಯನ ಮಾಡೋದೇ ಮನೋವಿಜ್ಞಾನ ಅಂತ. ಈಗ ನಿಮಗೊಂದು ಪ್ರಶ್ನೆ ಹಾಕಿದ್ದೆ ನಾನು ಮೊನ್ನೆ ಸೀರೀಸ್ ನಲ್ಲಿ, ಮನೋವಿಜ್ಞಾನವೆಂದರೆ ಆತ್ಮದ ಅಧ್ಯಯನ, ಮನಸ್ಸಿನ ಅಧ್ಯಯನ, ಪ್ರಜ್ಞೆಯ ಅಧ್ಯಯನ, ವರ್ತನೆ. ಪ್ರಸ್ತುತ ಅಂತ ಕೇಳಂಗಿಲ್ಲ ನಾವು ಬೇಕಂತೀವಿ. ಮನೋವಿಜ್ಞಾನ ಅಂದ್ರೆ ಪ್ರಸ್ತುತ ಏನದ ಅದೇ ಹೇಳ್ಬೇಕು ನೀವು, ವರ್ತನೆ ಅಧ್ಯಯನ ಅಂತ ಹೇಳ್ಬೇಕು. ಓಕೆನಾ. ಪೂರ್ವದಲ್ಲಿ ಅಥವಾ ಮನೋವಿಜ್ಞಾನದ ಪ್ರಾಚೀನ ಪರಿಕಲ್ಪನೆ ಯಾವುದು ಅಂದ್ರೆ ಆತ್ಮದ ಅಧ್ಯಯನ, ಪ್ರಾಚೀನ ಪರಿಕಲ್ಪನೆ. ಅಥವಾ ಆರಂಭದಲ್ಲಿ ಮನೋವಿಜ್ಞಾನವನ್ನ ಏನೆಂದು ಕರೆದಿದ್ದಾರೆ? ಆತ್ಮದ ಅಧ್ಯಯನ ಅಂತ ಕರೆದಿದ್ದಾರೆ. ಪ್ರಸ್ತುತ ವರ್ತನೆ ಅಧ್ಯಯನ. ಓಕೆನಾ. ಮನೋವಿಜ್ಞಾನದ ಆಧುನಿಕ ಪರಿಕಲ್ಪನೆ ವರ್ತನೆ ಅಧ್ಯಯನ, ಮನೋವಿಜ್ಞಾನದ ಪ್ರಾಚೀನ ಪರಿಕಲ್ಪನೆ ಆತ್ಮದ ಅಧ್ಯಯನ. ಓಕೆ. ಮನೋವಿಜ್ಞಾನವು ಪ್ರಾಚೀನತೆಯಿಂದ ಆಧುನಿಕತೆಗೆ ಯಾವ ರೀತಿ ಬೆಳೆದು ಬಂತು ಅಂತ ಹೇಳಿದ್ರ ಆತ್ಮಶಾಸ್ತ್ರ ಅಂತ ಹೇಳ್ಬೇಕು ಫಸ್ಟ್. ಹೌದಾ. ಅದಾದ ನಂತರ ಮನಃಶಾಸ್ತ್ರ, ಅದಾದ ನಂತರ ಪ್ರಜ್ಞಾಶಾಸ್ತ್ರ, ಅದಾದ ನಂತರ ವರ್ತನಾಶಾಸ್ತ್ರ. ಅಥವಾ ಆತ್ಮದ ಅಧ್ಯಯನ, ಮನಸ್ಸಿನ ಅಧ್ಯಯನ, ಪ್ರಜ್ಞೆಯ ಅಧ್ಯಯನ, ವರ್ತನೆ ಅಧ್ಯಯನ ಕೊಟ್ಟಿದ್ದೀನಿ ನೋಡ್ರಿ. ಓಕೆ, ಎಸ್ ಗುಡ್. ನೋಡ್ರಿ, ಒಂದು ವುಡ್ವರ್ತ್ ಅವರು ಒಂದು ಡೆಫಿನೇಷನ್ ಅನ್ನ ಕೊಡ್ತಾರೆ. ವುಡ್ವರ್ತ್ ಅವರು ಏನ್ ಕೊಡ್ತಾರೆ ಅಂದ್ರೆ, ಮನೋವಿಜ್ಞಾನವು ಮೊದಲು ಆತ್ಮ ಕಳೆದುಕೊಂಡಿತ್ತು, ಮನಸ್ಸು ಕಳೆದುಕೊಂಡಿತ್ತು, ಪ್ರಜ್ಞೆ ಕಳೆದುಕೊಂಡಿತ್ತು. ಓಕೆನಾ. ಆತ್ಮ, ಮನಸ್ಸು, ಪ್ರಜ್ಞೆ ಈ ಮೂರನ್ನು ಮನೋವಿಜ್ಞಾನ ಕಳೆದುಕೊಂಡು ವರ್ತನೆಯನ್ನು ಅವಲಂಬಿಸಿದೆ ಎಂದು ಹೇಳಿರ್ತಕ್ಕಂಥ ಮನೋವಿಜ್ಞಾನಿ ಯಾರಂದ್ರೆ ನಮ್ಮ ನಿಮ್ಮ ನೆಚ್ಚಿನ ವುಡ್ವರ್ತ್. ಏನ್ ಮಾಡಿಲ್ಲವ ಇವ್ರು 4 ಜನ ಮಾಡಿರ್ತಕ್ಕಂಥ, ಅಂದ್ರೆ ಗ್ರೀಕರು, ಡಾಂಟೆ, ವಿಲ್ಹೆಲ್ ಮೂಂಟ್, ಜೆ ಬಿ ವ್ಯಾಟ್ಸನ್ ಅವರು ಮಾಡಿರ್ತಕ್ಕಂತಹ ಅಥವಾ ಹೆಸರು ಕೊಟ್ಟಿರ್ತಕ್ಕಂಥ ಥಿಯರಿಗಳ ಮೇಲೆ ಅವರು ಏನ್ ಕರೆದಿದ್ದಾರಲ್ಲ ಯಾವ ಅಧ್ಯಯನ ಅಂತ, ಅದನ್ನ ಸುಮ್ಮನೆ ದೂರ ಕೈ ಕಟ್ಟಿ ಸುಮ್ ಕುತ್ತಿ ನೋಡ್ತಿರ್ತಾನೆ. ಸುಮ್ಮ ಗಮನಿಸಿ ಒಂದು ಡೆಫಿನೇಷನ್ ಕೊಡ್ತಾನೆ, ನಾನು ಕೂಡ ಸ್ವಲ್ಪ ಮನೋವಿಜ್ಞಾನದಾಗ ಇರ್ಲಿ ಅಂತ. ಏನ್ ಹೇಳ್ತಾನ? ಮನೋವಿಜ್ಞಾನ ಮೊದಲು ಆತ್ಮ ಕಳೆದುಕೊಂಡಿತ್ತು, ನಂತರ ಮನಸ್ಸನ್ನು ಕಳೆದುಕೊಂಡಿತ್ತು, ತದನಂತರ ಪ್ರಜ್ಞೆಯನ್ನು ಕಳೆದುಕೊಂಡಿತ್ತು, ಆದರೂ ಕೂಡ ಸಹ ಅದು ವರ್ತನೆ ಉಳ್ಳದಾಗಿದೆ ಎಂದು ಹೇಳಿದವರು ಯಾರು ಅಂದ್ರೆ ವುಡ್ವರ್ತ್. ಓಕೆನಾ. ಮನೋವಿಜ್ಞಾನ ಪ್ರಾಚೀನ ಪರಿಕಲ್ಪನೆ ಯಾವುದು? ಆತ್ಮಶಾಸ್ತ್ರ. ಆಧುನಿಕ ಪರಿಕಲ್ಪನೆ ವರ್ತನಶಾಸ್ತ್ರ. ಪದ ಉತ್ಪತ್ತಿಯ ಪ್ರಕಾರ ಮನೋವಿಜ್ಞಾನ ಅಂದ್ರೆ ಆತ್ಮದ ಅಧ್ಯಯನ ಅಂತ ಹೇಳ್ಬೇಕು. ಪದ ಉತ್ಪತ್ತಿಯ ಪ್ರಕಾರ ಅಂದ್ರೆ ನೋಡ್ರಿ, ಸೈಕಾಲಜಿ ಅಂತಕ್ಕಂಥದ್ದು ಹೆಂಗ್ ಬಂತು? ಸೈಕೆ ಮತ್ತು ಲೋಗಸ್. ಪದ ಉತ್ಪತ್ತಿಯ ಪ್ರಕಾರ ಆತ್ಮದ ಅಧ್ಯಯನ, ಅಥವಾ ಪ್ರಾಚೀನ ಪರಿಕಲ್ಪನೆ ಆತ್ಮದ ಅಧ್ಯಯನ, ಅಥವಾ ಪ್ರಾರಂಭದಲ್ಲಿ ಆತ್ಮದ ಅಧ್ಯಯನ, ಆಧುನಿಕ ವರ್ತನೆ. ಅರ್ಥ ಆಯ್ತ್ರಿ? ವೆರಿ ಗುಡ್. ಮನೋವಿಜ್ಞಾನದ ಕೆಲವೊಂದು ಕ್ವಶನ್ಸ್ ಗಳದವ್ರಿ, ಅವಿಷ್ಟು ಕ್ವಶನ್ಸ್ ಗಳು ನೋಡಿ ಬಿಟ್ಬಿಡ್ತೇನೆ. ಓಕೆ, ಮುಗೀತು. ಒಂದ್ 2 ನಿಮಿಷ 5 ನಿಮಿಷ.
ಮನೋವಿಜ್ಞಾನದ ವ್ಯಾಖ್ಯೆಗಳು. ಜೆ.ಬಿ. ವ್ಯಾಟ್ಸನ್ ಅವರು ಒಂದು ವ್ಯಾಖ್ಯೆಯನ್ನ ಕೊಟ್ಟಿರ್ತಾರೆ. ಏನಂತ ಕೊಟ್ಟಿದಾರಪ್ಪ ಅಂತಂದ್ರೆ ಮಾನವನ ವರ್ತನೆಯನ್ನು ಅಧ್ಯಯನ ಮಾಡುವುದೇ ಮನೋವಿಜ್ಞಾನ ಅಂತ ಹೇಳ್ತಾರೆ. ಮಾನವನ ವರ್ತನೆಯನ್ನು ಅಧ್ಯಯನ ಮಾಡುವುದೇ ಮನೋವಿಜ್ಞಾನ ಅಂತ ಹೇಳಿದವರು ಯಾರು? ಜೆ.ಬಿ. ವ್ಯಾಟ್ಸನ್. ಮಾನವನ ವರ್ತನೆಯನ್ನು ಅಧ್ಯಯನ ಮಾಡುವುದೇ ಮನೋವಿಜ್ಞಾನ ಅಂತ ಹೇಳ್ತಾರೆ ಜೆ.ಬಿ. ವ್ಯಾಟ್ಸನ್ ಅವರು. ಹೌದಾ, ಹೇಳಿದಾರಲ್ಲ ವರ್ತನೆ ಅಧ್ಯಯನ ಅಂತ ಹೇಳಿದಾರಲ್ಲ ಆಲ್ರೆಡಿ. ಸೊ ಅದನ್ನೇ ಡೆಫಿನೇಷನ್ ಅಂತ ಹೇಳ್ತೀವಿ. ಇನ್ನು ಕ್ರೋಕ್ರೋ ಅಂತ ಬರ್ತಾರೆ. ಕ್ರೋಕ್ರೋ ಏನ್ ಹೇಳ್ತಾರೆ ಅಂದ್ರೆ ಮಾಮ ಅಂತ ನೆನ್ಪಿಟ್ಕೊಳ್ಬೇಕು ನೀವು. ಮಾಮ ಅಂದ್ರೆ ಮಾನವನ ವರ್ತನೆ ಹಾಗೂ ಮಾನವೀಯ ಸಂಬಂಧ. ಮಾನವನ ವರ್ತನೆ ಮಾನವೀಯ ಸಂಬಂಧ ಕ್ರೋಕ್ರೋ, ಎರಡು ಅಕ್ಷರಗಳು ಸೇಮ್ ಅದಾವ, ಮಾಮನು ಸೇಮ್ ಅದ. ಸೊ ಮಾನವನ ವರ್ತನೆ ಹಾಗೂ ಮಾನವೀಯ ಸಂಬಂಧಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವುದೇ ಮನೋವಿಜ್ಞಾನ ಅಂತ ಕರೀತಾರೆ. ವುಡ್ವರ್ತ್ ಅವ್ರು ಏನ್ ಹೇಳ್ತಾರ? ಪರಿಸರಕ್ಕೆ ಸಂಬಂಧಪಟ್ಟಂತೆ ಮಾನವನ ಚಟುವಟಿಕೆಗಳನ್ನು ಅಧ್ಯಯನ ಮಾಡುವುದೇ ಮನೋವಿಜ್ಞಾನ ಅಂತ ಹೇಳ್ತಾರ. ಪರಿಸರಕ್ಕೆ ಸಂಬಂಧಪಟ್ಟಂತೆ ನಾವು ಮಾನವನ ಚಟುವಟಿಕೆಗಳನ್ನ ಅಧ್ಯಯನ ಮಾಡ್ಬೇಕಂತ ಹೇಳ್ತಾರೆ. ಇದೊಂದು ಡೆಫಿನೇಷನ್ ಅನ್ನು ಕೊಟ್ಟಿದ್ದಾರೆ ವುಡ್ವರ್ತ್ ಅವರು. ಇನ್ನೊಂದು ಎಲ್ಲ ಕಳ್ಕೊಂಡು ಹೋಗಿ ಒಂದ್ ಉಳಿತು, ಮ್ಯಾಲಿಂದ ಎಲ್ಲ ಕಳ್ಕೊಂಡು ತಗಿಂದ ಒಂದೇ ಉಳಿತು ಅಂತ ಹೇಳ್ತಾರೆ. ಎಲ್ಲಾ ಮ್ಯಾಲಿಂದು ಟೋಪಿ ಹೋಯ್ತು, ಚಸ್ಮಾ ಹೋಯ್ತು, ಅಂಗಿ ಹೋಯ್ತು, ಚಡ್ಡಿ ಒಂದೇ ಉಳ್ದದ ಅಂತ ಹೇಳ್ತಾರೆ. ಸೊ ಇದೇ ವುಡ್ವರ್ತ್ ಅವರು. ಅಂದ್ರೆ ಆತ್ಮ ಮನಸ್ಸು ಸುಮ್ಮನೆ ಕಾಮಿಡಿ ಮಾಡ್ತಾ ಇದ್ರೆ ಪ್ರಜ್ಞೆನ ಕಳ್ಕೊಂಡು ಅಂದ್ರೆ ಮ್ಯಾಲಿಂದ ಎಲ್ಲ ಹೋಗಿ ಕೆಳಗಿಂದ ಒಂದೇ ಉಳಿದ ಅಂತ ಹೇಳಿದವರು ಯಾರಂದ್ರೆ ವುಡ್ವರ್ತ್ ಅವರು. ಮತ್ತೆ ಪರಿಸರಕ್ಕೆ ಸಂಬಂಧಿಸಿದಂತೆ ಮಾನವನ ಚಟುವಟಿಕೆಗಳನ್ನ ಅಧ್ಯಯನ ಮಾಡುವುದೇ ಮನೋವಿಜ್ಞಾನ ಅಂತ ಹೇಳ್ತಾರೆ. ಸ್ಪೀಡ್ ಬರ್ ಕ್ವಶನ್ಸ್ ನೋಡ್ರಿ, ಸ್ಪೀಡ್ ಆಗಿ ನೀವೇ ಆನ್ಸರ್ ಮಾಡಿ ನೋಡ್ರಿ. ನೀವು ಆನ್ಸರ್ ಮಾಡ್ರಿ. ನೀವೇನೀಗ ಕ್ಲಾಸ್ ಕೇಳ್ತಾ ಇದ್ರಿ, ನಾವು ಒಂದು ಪ್ರಶ್ನೆ ಓದ್ತೀನಿಲ್ಲ, ಓದ್ಮೇಲೆ ಪಾಸ್ ಮಾಡ್ರಿ. ಪಾಸ್ ಮಾಡಿ ನೀವು ಕಮೆಂಟ್ ಮಾಡ್ರಿ ಆನ್ಸರ್. ನಂದು ಆನ್ಸರ್ ಹೇಳೋದಕ್ಕೆ ಕೂಡ್ತೀರೇನು ನೀವು? ನೋಡ್ರಿ, ಸೈಕೆ ಮತ್ತು ಲೋಗಸ್ ಎಂಬ ಪದಗಳ ಅರ್ಥ ಕ್ರಮವಾಗಿ. ಸೈಕೆ ಅಂತಂದ್ರೆ ಏನು? ಜಾಗೃತಿ ಅಧ್ಯಯನನ, ಮನಸ್ಸು ಅಧ್ಯಯನನ, ವರ್ತನೆ ಅಧ್ಯಯನನ, ಆತ್ಮ ಮತ್ತು ಅಧ್ಯಯನನ. ಆತ್ಮ ಮತ್ತು ಅಧ್ಯಯನ, ಸ್ಟಡಿ ಆಫ್ ಸೋಲ್ ಅಂತ ಕರಿತೀವಿ. ಸೈಕೆ ಅಂದ್ರೆ ಆತ್ಮ, ಲೋಗಸ್ ಅಂತಂದ್ರೆ ಅಧ್ಯಯನ. ಸೊ ಆತ್ಮದ ಅಧ್ಯಯನವನ್ನ ನಾವೇನಂತ ಕರಿತೀವಿ? ಮನೋವಿಜ್ಞಾನ ಅಂತ ಕರೀತಾರೆ. ಓಕೆ, ಸೈಕಾಲಜಿ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು? ಸೈಕಾಲಜಿ ಅಂತಕ್ಕಂಥ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರಂದ್ರೆ ರುಡಾಲ್ಫ್ ಗೋಕೆಲ್. ಇದೊಂದು ಬರ್ಕೊಳ್ಬೇಕು ನೀವು, ನಾನು ಅಲ್ಲಿ ಮಿಸ್ ಆಗಿ ಟೈಪಿಂಗ್ ಒಳಗೆ ಮಿಸ್ ಆಗ್ಯದ್ರಿ. ಸೊ ರುಡಾಲ್ಫ್ ಗೋಕೆಲ್ ಅವರು ಸೈಕಾಲಜಿ ಎಂಬ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಸ್ತಾರ. ಪದ ಉತ್ಪತ್ತಿಯ ಪ್ರಕಾರ ಮನೋವಿಜ್ಞಾನವೆಂದರೆ HST 2005 ಕೇಳಿರ್ತಕ್ಕಂಥ ಪ್ರಶ್ನೆ ನೋಡ್ರಿ. ನಾನು ಹೇಳಿದೆಲ್ಲ ಪ್ರಶ್ನೆ ಕೇಳ. ಪದ ಉತ್ಪತ್ತಿಯ ಪ್ರಕಾರ ಮನೋವಿಜ್ಞಾನ ಅಂದ್ರೆ ಆತ್ಮದ ಅಧ್ಯಯನ. ಓಕೆ, ಸಿ ಸರಿಯಾದ ಉತ್ತರ. ಓಕೆ, 4 ಮನೋವಿಜ್ಞಾನದ ಪ್ರಾಚೀನ ಪರಿಕಲ್ಪನೆ ಯಾವುದು? ಆಧುನಿಕ ಪರಿಕಲ್ಪನೆ ಯಾವುದು? ಪ್ರಾಚೀನ ಪರಿಕಲ್ಪನೆ ಯಾವುದು? ನಿಮ್ಗೆ ಗೊತ್ತಿರ್ಬೇಕು. ಪ್ರಾಚೀನ ಪರಿಕಲ್ಪನೆ ಅಂತಂದ್ರ ಆತ್ಮಶಾಸ್ತ್ರ. ಓಕೆ, ಪ್ರಶ್ನೆ ಸಂಖ್ಯೆ 5 ಮನೋವಿಜ್ಞಾನದ ಆಧುನಿಕ ಪರಿಕಲ್ಪನೆ ವರ್ತನಶಾಸ್ತ್ರ. ಪ್ರಶ್ನೆ ಸಂಖ್ಯೆ 6 ಗ್ರೀಕರು ಹೇಳುವಂತೆ ಮನೋವಿಜ್ಞಾನವು ಆತ್ಮದ ಅಧ್ಯಯನ. ಡಾಂಟೆ ಹೇಳುವಂತೆ ಮನೋವಿಜ್ಞಾನವು ಮನಸ್ಸಿನ ಅಧ್ಯಯನ. ವಿಲ್ಹೆಲ್ಮ್ ಅವರು ಹೇಳುವಂತೆ ಮನೋವಿಜ್ಞಾನವು ಪ್ರಜ್ಞೆಯ ಅಧ್ಯಯನ. ಓಕೆ, ವ್ಯಾಟ್ಸನ್ ಅವರು ಹೇಳುವಂತೆ ಮನೋವಿಜ್ಞಾನವು ವರ್ತನೆಯ ಅಧ್ಯಯನ. ಮನೋವಿಜ್ಞಾನವನ್ನು ಆತ್ಮದ ಅಧ್ಯಯನ ಅಂತ ಕರೆದವ್ರು ಯಾರು? ಗ್ರೀಕರು. ಮನೋವಿಜ್ಞಾನವನ್ನು ಮನಸ್ಸು ಅಂದ್ರೆ ಈ ರೀತಿನೂ ಪ್ರಶ್ನೆ ಕೇಳ್ಬೋದು. ಮನಸ್ಸಿನ ಅಧ್ಯಯನ ಅಂತ ಕರೆದವ್ರು ಯಾರು ಅಂತ ಕೇಳ್ಬೋದು, ಅಥವಾ ಡಾಂಟೆ ಅವರು ಏನಂತ ಕರೆದಾರ ಅಂತ ಕೇಳ್ಬೋದು. ವಯಸ್ ವರ್ಷ ಮನಸ್ಸಿನ ಅಧ್ಯಯನ ಅಂತ ಕರೆದವ್ರು ಯಾರು? ಡಾಂಟೆ ಅವರು ಮನೋವಿಜ್ಞಾನ ಏನಂತ ಕರೆದಾರ? ಮನಸ್ಸಿನ ಅಧ್ಯಯನ ಅಂತ. ಪ್ರಜ್ಞೆ ಅಧ್ಯಯನ ಅಂತ ಕರೆದವ್ರು ಯಾರು? ವಿಲ್ಹೆಲ್ಮ್ ಅವರು. ಸಿ. ಓಕೆ, ಆಮೇಲೆ ಮನೋವಿಜ್ಞಾನದ ಪಿತಾಮಹ ಯಾರ್ರಿ? ಪಿತಾಮಹ ಯಾರು? ಯಾರ ಮನೋವಿಜ್ಞಾನದ ಪಿತಾಮಹ? ಇಲ್ಲಿ ಕೊಟ್ಟಿಲ್ಲ ಆನ್ಸರ, ಬೇಕಂತೆ ಕೊಟ್ಟಿಲ್ಲ. ಯಾರಪ್ಪ ಅಂದ್ರೆ ಮನೋವಿಜ್ಞಾನದ ಪಿತಾಮಹ ಯಾರಪ್ಪ ಅಂದ್ರೆ ಸಿಗ್ಮಂಡ್ ಫ್ರಾಯ್ಡ್. ಮಾನವನ ವ್ಯಕ್ತಿತ್ವ 3 ಆಯಾಮಗಳಿಂದ ಕೂಡಿದೆ, ಇದ್ದಿಗೋ ಸುಪ್ತಿಗೋ ಅಂತ ಹೇಳ್ತಾರ. ಮಾನವನಲ್ಲಿ 3 ಅವಸ್ಥೆಗಳದಾವ: ಪ್ರಜ್ಞೆ, ಅರೆ ಪ್ರಜ್ಞೆ, ಸುಪ್ತ ಪ್ರಜ್ಞೆ ಅಂತ ಹೇಳ್ತಾರೆ. ಮನೋವಿಜ್ಞಾನದ ಪಿತಾಮಹ ಯಾರ್ರಿ? ಸಿಗ್ಮಂಡ್ ಫ್ರಾಯ್ಡ್. ಇದೇನಾದ್ರೂ ಪ್ರಶ್ನೆ, ಮನೋವಿಜ್ಞಾನದ ಪಿತಾಮಹ. ಓಕೆ, ಆಧುನಿಕ ಮನೋವಿಜ್ಞಾನದ ಪಿತಾಮಹ ಯಾರ್ರಿ? ಆಧುನಿಕ ಮನೋವಿಜ್ಞಾನದ ಪಿತಾಮಹ ವಿಲ್ಹೆಲ್ಮ್. ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಥಾಂಡೈಕ್. ಶೈಕ್ಷಣಿಕ ಮನೋವಿಜ್ಞಾನ ಈ ಕೆಳಕಂಡ ಯಾವುದರ ಶಾಖೆಯಾಗಿತ್ತು ಅಂತಂದ್ರ ಇದು ಒಂದು ಅನ್ವಯಿಕ ಮನೋವಿಜ್ಞಾನದ ಶಾಖೆ ಅಂತ ಹೇಳ್ತೀವಿ, ಅಪ್ಲೈಡ್ ಇದು. ಓಕೆನಾ? ಮನೋವಿಜ್ಞಾನವು ಕೇಳಿದಾರೆ ನೋಡಿ, ಹಾಸ್ಟೆಲ್ ವಾರ್ಡನ್ 2009 ಕೇಳಿರ್ತಕ್ಕಂಥ ಪ್ರಶ್ನೆ. ಮನೋವಿಜ್ಞಾನವು ಮೊದಲು ಆತ್ಮವನ್ನು ಕಳೆದುಕೊಂಡಿತ್ತು, ನಂತರ ಮನಸ್ಸನ್ನು ಕಳೆದುಕೊಂಡಿತ್ತು, ನಂತರ ಪ್ರಜ್ಞೆಯನ್ನು ಕಳೆದುಕೊಂಡಿತ್ತು, ಆದರೂ ಕೂಡ ವರ್ತನೆ ಉಳ್ಳದಾಗಿದೆ ಅಂತ ಹೇಳಿದವ್ರು ಯಾರ್ರಿ? ಯಾರು ಹೇಳ್ತಾರೆ? ವುಡ್ವರ್ತ್ ಅವ್ರು ಹೇಳ್ತಾರ. ಆ ಆಪ್ಷನ್ಸ್ ಗಳಲ್ಲಿ ಅದು ಇಲ್ಲೇ ಹೆಸರೇ ಇಲ್ಲ. ಓಕೆ, ಮನೋವಿಜ್ಞಾನವು ಡ್ಯಾಶ್ ವಿಜ್ಞಾನವಾಗಿದೆ. ಯಾವ್ದಂತ ಹೇಳ್ತೀರಿ ಪ್ರಸ್ತುತವಾಗಿ? ಸೊ ವರ್ತನೆ ಅಂತ ಹೇಳ್ಬೇಕು. ಮನೋವಿಜ್ಞಾನವು ವರ್ತನೆ ವಿಜ್ಞಾನವಾಗಿದೆ.
ಓಕೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮಾಡ್ರಿ. ದಯವಿಟ್ಟು ನೀವು ಏನು ಫೀಡ್‌ಬ್ಯಾಕ್ ಕೊಡೋದ್ರಿಂದ ನಮ್ಮ ಬೋಧನಾ ಕೌಶಲ್ಯಗಳನ್ನ ಯಾವ ರೀತಿ ಹೊಂದಿಸ್ಕೊಳ್ಬೇಕಂತ ನಮಗೂನು ಗೊತ್ತಾಗ್ತದ. ನಿಮಗೆ ಯಾವ ರೀತಿ ಅರ್ಥ ಆಗ್ಲತ್ತದ, ಇನ್ನೊಂದ್ ಸ್ವಲ್ಪ ಸ್ಪೀಡ್ ಆಗ್ಬೇಕು, ಸ್ಲೋ ಆಗ್ಬೇಕು ಅಥವಾ ಕರೆಕ್ಟ್ ಅದನೋ ಅಥವಾ ಎಲ್ಲಾ ಚಾಪ್ಟರ್‌ಗಳು ಬೇಗ ಮುಗಿಸ್ರಿ ಸರ್ ಅಂತ ಹೇಳ್ತೀರಿ. ನಿಮ್ದು ಏನದ ಅಭಿಪ್ರಾಯ, ನಿಮ್ಮ ಮನಸ್ಸಿನಾಗ ಏನ್ ಅನಸ್ತದ ಪಟ್ ಅಂತ ತಿಳಿಸ್ರಿ. ಸೊ ನನಗ ಅದ್ರಲಿಂತ ಏನ್ ಗೊತ್ತಾಗ್ತದಪ್ಪ ಅಂದ್ರೆ ನನಗೂ ಕೂಡ ಒಂದು ಮೋಟಿವೇಟ್ ಆಗ್ತದೆ, ಒಂದು ಅಭಿಪ್ರೇರಣೆ ಆಗ್ತದೆ. ಓ ಕ್ಲಾಸ್ ಕಂಟಿನ್ಯೂ ಮಾಡಿ. ಇಲ್ಲಪ್ಪ ಅಂತಂದ್ರೆ ನೀವು ಸುಮ್ನೆ ಕೂತ್ರಿ, ನಾನು ಸುಮ್ನೆ ಕೂತಂದ್ರೆ ಇಲ್ಲಿ ಬಿಡ್ರಪ್ಪ ಅವರಿಗೂ ಕೂಡ ಅಗತ್ಯ ಇಲ್ಲ. ಸುಮ್ನೆ ಏನೋ ಮಾಡ್ತಿದ್ನಂತ ನೋಡ್ತಾ ಇದ್ದಾರ, ಮಾಡಿಲ್ಲ ಅಂದ್ರೂ ಕೂಡ ಅವ್ರಿಗೇನು ಫರಕ್ ಬೀಳಂಗಿಲ್ಲ ಅಂತ ನಾವು ಬಿಟ್ಬಿಡ್ತೀವಿ. ಸೊ ದಯವಿಟ್ಟು ಪ್ಲೀಸ್ ನಿಮ್ದು ಏನದ ಅದು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸ್ರಿ ಯೂಟ್ಯೂಬ್‌ನಲ್ಲಿ ಕಮೆಂಟ್ಸ್ ಬಾಕ್ಸ್‌ನಲ್ಲಿ. ಸೊ ಅದನ್ನ ನಾನು ನೋಡಿ ಪ್ರತಿಕ್ರಿಯೆ ಕೂಡ ಕೊಡ್ತೀನಿ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಕೂಡ ಮಾಡಬೇಕು ಮಾಡಬಾರ್ದು ಅಂತ ನನಗೆ ಗೊತ್ತಾಗ್ತದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಹಕಾರ ಮತ್ತು ಬೆಂಬಲ ಹೀಗೆ ಇರಲಿ ಯಾವಾಗಲೂ. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ರಿ. ಅವರು ಕೂಡ ಇದನ್ನ ನೋಡಿ ಅವರಿಗೂ ಕೂಡ ಅವರು ಕೂಡ ಇದರ ಸದುಪಯೋಗನ ಪಡ್ಕೊಳ್ಳಲಿ. ಥ್ಯಾಂಕ್ ಯು.